ವೆರಿ ಗುಡ್. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ, ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ, PSSM ಮೂಮೆಂಟ್ನ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಹರಿವಾಯುಗುರುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಭಾಗವಹಿಸಿದಂತ ಎಲ್ಲ ಧ್ಯಾನಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನು ಯಕ್ಷಗಂಧರ್ವ ಕಿನ್ನರ ನಾಗರ ಚೈತನ್ಯವನ್ನು ಆವಾಹನೆಯನ್ನು ಮಾಡೋಣ. ಮೇಲಿನ ಲೋಕಗಳ ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಎನ್ಲೈಟೆಡ್ ಮಾಸ್ಟರ್ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸಪ್ತರ್ಷಿಗಳನ್ನ, ಸಪ್ತರ್ಷಿ ಪತ್ನಿಯರನ್ನ, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಯರನ್ನ, ಸುಂದರಾಮಾತೆಯನ್ನ, ನಮ್ಮೆಲ್ಲರ ಪೂರ್ಣಾತ್ಮನನ್ನ ಆವಾಹನೆಯನ್ನು ಮಾಡೋಣ. ಸದಾನಂದ ಯೋಗಿಗಳು, ಮಹಾವತಾರ ಬಾಬಾಜಿಯವರು, ರಮಣ ಮಹರ್ಷಿಗಳು, ಲಹರಿ ಮಹರ್ಷಿಗಳು, ಸಾಯಿಬಾಬಾ, ಗುರು ರಾಘವೇಂದ್ರ ಸ್ವಾಮಿಗಳು, ಗುರು ದತ್ತಾತ್ರೇಯರು, ಬುದ್ಧ ಭಗವಾನರು, ಮಹಾವೀರರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧ ಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ಅವರೆಲ್ಲರ ಚೈತನ್ಯವನ್ನು ಕೂಡ ನಮ್ಮ ಧ್ಯಾನ ಯಜ್ಞದಲ್ಲಿ ಆವಾಹನೆಯನ್ನು ಮಾಡ್ತಾ, ಅವರೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿಯಲ್ಲಿ ವಿಶ್ವರೂಪಿಯಾದ ಪರಬ್ರಹ್ಮ, ಸ್ವರೂಪಿಯಾದ ಭಗವಂತನನ್ನ ಆವಾಹನೆಯನ್ನು ಮಾಡ್ತಾ, ಅವರೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿ ನಾವೆಲ್ಲರೂ ಒಂದಾಗಿ ಈ ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ. ನಾವೆಲ್ಲರೂ ಮುಂದುವರಿಯೋಣ ಅಂತ ಹೇಳ್ತಾ, ನಾವೆಲ್ಲರೂ ಮುಂದುವರಿಯೋಣ ಅಂತ ಹೇಳ್ತಾ, ಮಾಸ್ಟರ್ಸ್ ನಾವೀಗಾಗಲೇ ರಾಮಾಯಣವನ್ನ ಚಿಂತನೆ ಮಾಡ್ತಾ ಇದ್ವಿ. ರಾಮಾಯಣದಲ್ಲಿ ನಾವು ಈಗಾಗಲೇ ರಾಮಾಯಣವನ್ನ ಚಿಂತನೆ ಮಾಡ್ತಾ, ರಾಮಾಯಣದಲ್ಲಿ ಎಲ್ಲರೂ ಹೀಗೆ ಅಯೋಧ್ಯೆಯನ್ನ ತಲುಪಿದ್ದಾರೆ. ರಾಮಚಂದ್ರ ತನ್ನೆಲ್ಲ ವಾನರ ಸೈನ್ಯದೊಂದಿಗೆ ಅಯೋಧ್ಯ ಪಟ್ಟಣವನ್ನ ತಲುಪಿದ್ರು. ಅಲ್ಲಿ ಎಲ್ಲರೂ ರಾಮಚಂದ್ರನಿಗೆ ಈಗ ಎಲ್ಲ ಪಟ್ಟಾಭಿಷೇಕಕ್ಕೆ ಬೇಕಾದಂತಹ ಎಲ್ಲ ಸಕಲ ಸಿದ್ಧತೆಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಮಾಡ್ತಾ ಇದ್ದಾರಂತೆ. ಎಲ್ಲಾ ಕಡೆ ಸಂಭ್ರಮವೋ ಸಂಭ್ರಮ. ಅಂದ್ರೆ ಎಲ್ಲರೂ ಅವ್ರ ಮನೆಯ ಕಾರ್ಯಕ್ರಮ ಮಾಡ್ತಾ ಇದ್ದಾರೇನೋ ಅನ್ನುವಷ್ಟು ಸಂಭ್ರಮದಿಂದ ಎಲ್ಲರೂ ಆ ಆ ರಾಮನ ಪಟ್ಟಾಭಿಷೇಕ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಎಲ್ಲ ವಸಿಷ್ಠರು ತಾವು ಮುಂದಾಗಿ ಆ, ಎಲ್ಲ ಅದಕ್ಕೆ ಬೇಕಾದಂತಹ ಎಲ್ಲ ಏನು ಸಾಮಗ್ರಿಗಳನ್ನೆಲ್ಲ ತರಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದರು. ಎಲ್ಲ ವಾನರರು ಕೂಡ ಆ ಎಲ್ಲ ವಾನರರು ಆ ಏನು ಒಟ್ಟು ಆ, ಎಲ್ಲಾ ನದಿಗಳ ಸಮುದ್ರದ ನೀರುಗಳನ್ನ ತರಲಿಕ್ಕೆ, ಅಂದ್ರೆ ಪುಣ್ಯ ಜಲವನ್ನ ತರಲಿಕ್ಕೆ ಆ ಆ ಇದ್ ಮಾಡಿದ್ರು, ವ್ಯವಸ್ಥೆ ಮಾಡಿದ್ರು. ಎಲ್ಲ ವಾನರು ಹೋಗಿ ಒಟ್ಟು 105 ನದಿಗಳ ನೀರನ್ನ ತಂದಿದ್ದಾರಂತೆ. ಆಮೇಲೆ ಎಲ್ಲಾ 4 ದಿಕ್ಕುಗಳಲ್ಲಿ, 3 ದಿಕ್ಕುಗಳಲ್ಲಿ ಇದ್ದಂತಹ ಸಮುದ್ರದ ನೀರನ್ನ ತಂದು, ಅಂದ್ರೆ ಪುಣ್ಯ ನದಿಗಳ ಎಲ್ಲಾ ಸ್ನಾನವನ್ನ ಮಾಡಿಸಿ ರಾಮನಿಗೆ ಅಭಿಷೇಕವನ್ನೆಲ್ಲ ಮಾಡಿ ರಾಮನಿಗೆ ಪಟ್ಟಾಭಿಷೇಕವನ್ನ ಮಾಡಿದ್ರು. ರಾಮ ಸೀತೆಯರನ್ನ ಕೂರಿಸಿ ಎಲ್ಲರೂ ಪಟ್ಟಾಭಿಷೇಕವನ್ನು ಮಾಡಿ ಎಲ್ಲರೂ ಕಣ್ತುಂಬಿಕೊಂಡ್ರು. ಅಂದ್ರೆ ಹಿಂದೆ ಹೀಗೆ ಬರೀ ದಶರಥ ಮಾತ್ರ ತಾನು ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಬಯಸಿದ್ದ. ಆದ್ರೆ ಈಗ ಎಲ್ಲರೂ ಸಹಿತರಾಗಿ, ಅಂದ್ರೆ ಎಲ್ಲರೂ ಆ ಒಂದು ರಾಮನ ಆ ಪಟ್ಟಾಭಿಷೇಕದ ಆ ಯಾ- ಆ ರಾಮನ ಪಟ್ಟಾಭಿಷೇಕದ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಎಲ್ಲರೂ ಕಣ್ತುಂಬಿಕೊಂಡ್ರು, ಅವರೆಲ್ಲ ಇಷ್ಟದಂತೆ ಅವರೆಲ್ಲ ಇದ್ ಮಾಡಿ ಕೊನೆಗೆ ಎಲ್ಲರನ್ನ ಉದ್ದೇಶಿಸಿ ರಾಮಚಂದ್ರ ತಾನು ಕೆಲವು ಮಾತುಗಳನ್ನು ಹೇಳ್ತಾನೆ. ಯಾಕೆಂದ್ರೆ ಎಲ್ಲರೂ ನನ್ನ ಸೇವೆಯನ್ನು ಮಾಡಿದ್ದೀರಿ. ಏಕೆಂದ್ರೆ ಬರೀ ಆ ವಾನರರು ಮಾತ್ರ ಅಲ್ಲ, ಅಯೋಧ್ಯ ಪಟ್ಟಣದಲ್ಲಿರುವವರು, ನಾಡಿನಲ್ಲಿರುವವರು, ಕಾಡಿನಲ್ಲಿರುವವರು, ಎಲ್ಲಾ ವಾನರರಂತೂ ತಮ್ಮ ಜೀವವನ್ನೇ ಪಣಕ್ಕಿಟ್ಟು ನನ್ನ ಸೇವೆಯನ್ನು ಮಾಡಿದ್ದೀರಿ. ಜೊತೆಗೆ ಆ ವಾನರರ ಪತ್ನಿಯರು ಕೂಡ ಎಲ್ಲ ಅವರೆಲ್ಲ ಸಂಸಾರವನ್ನೆಲ್ಲ ತ್ಯಾಗ ಮಾಡಿ ಅವರನ್ನಿಗೋಸ್ಕರ ಕಳಿಸ್ಕೊಟ್ಟಿದ್ದಾರಲ್ಲ, ಅವರು ಕೂಡ ಹಾಗೆ ಋಷಿಮುನಿಗಳು ಎಲ್ಲರೂ ಪ್ರತಿಯೊಬ್ಬರು ಕೂಡ ನನ್ನ ಸೇವೆಯನ್ನು ಮಾಡಿದ್ದಾರೆ. ಹಾಗಾಗಿ ನಿಮ್ಮ ಒಂದು ಸೇವೆ, ನಾನು ಅದರ ನಿಮ್ಮ ಸೇವೆಯಿಂದ ನಾನು ಸಂತುಷ್ಟನಾಗಿದ್ದೇನೆ. ನಿಮ್ಮೆಲ್ಲರಿಗೂ ಕೂಡ ನನ್ನ ಮನೆಯನ್ನ, ಅಂದ್ರೆ ವೈಕುಂಠವನ್ನ ಆ ನಿಮಗೆ ಅನುಗ್ರಹಿಸ್ತಾ ಇದ್ದೇನೆ. ಎಲ್ಲರ ಜೊತೆಗೆ ಆದ್ರೆ ಒಬ್ಬ ಮಾತ್ರ, ಅವನು ಮಾಡಿದ ಸೇವೆಗೆ ಬೆಲೆನೇ ಕಟ್ಲಿಕ್ಕೆ ಆಗೋಲ್ಲ. ಇಡೀ ಈ ಭೂಮಿಯಲ್ಲಿ ಯಾವುದನ್ನ ಕೊಟ್ರು, ಅವನಿಗೆ ನನ್ನ ಮನೆಯನ್ನ ಕೊಟ್ರು ಕೂಡ ಅದು ಕಡಿಮೆನೆ. ಹಾಗಾಗಿ ಅಂತಹ ಸೇವೆಯನ್ನು ಮಾಡಿದ್ದಾನೆ.
ಹಾಗಾಗಿ ಅದೇ ಯಾರೋ ಹನುಮಂತ. ಹಾಗಾಗಿ ಎಂತಹ ಭಕ್ತಿ! ಏಕೆಂದ್ರೆ ಯಾ ಜಗತ್ತಿನಲ್ಲಿ ಯಾರು ಕೂಡ ಮಾಡಲಾರದಂತಹ ಭಕ್ತಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅಂತಹ ಭಕ್ತಿ ಸೇವೆಯನ್ನ ಮಾಡ್ತಾ ಇದ್ದಂತಹ ಹನುಮಂತ ಆ ಕೊನೆಗೆ ಆ ಹಾಗಾಗಿ ಅವನಿಗೆ ನಾನು ಅನುಗ್ರಹಿಸ್ತಾ ಇದ್ದೇನೆ. ಏಕೆಂದ್ರೆ ಯಾರಿಗೂ ಮಾಡದಂತಹ ಅನುಗ್ರಹ ಯಾವುದು ಅಂತಂದ್ರೆ ಸಹಭೋಗ ಅಂತ, ಅಂದ್ರೆ ನನ್ನೊಟ್ಟಿಗೆ ಇರುವಂತಹ ಭಾಗ್ಯ. ಅಂದ್ರೆ ಯಾವಾಗ್ಲೂ ನಾನು ಬೇರೆ ಅಲ್ಲ, ಹನುಮಂತ ಬೇರೆ ಅಲ್ಲ. ಹಾಗೆ ನಾವಿಬ್ಬರು ಒಂದಾಗಿ, ಅಂದ್ರೆ ನನ್ನೊಟ್ಟಿಗೆ ಇರುವಂತದ್ದು. ಅಂದ್ರೆ ಎಲ್ಲಿ ಹನುಮನೋ ಅಲ್ಲಿ ರಾಮ, ಎಲ್ಲಿ ರಾಮನೋ ಅಲ್ಲಿ ಹನುಮ. ಹನುಮಂತ ಇದ್ದಾನೆ ಅಂದ್ರೆ ಅಲ್ಲಿ ರಾಮ ಇದ್ದಾನೆ ಅಂತ ಅರ್ಥ. ಎಲ್ಲಿ ರಾಮ ಇದ್ದಾನೋ ಅಲ್ಲಿ ಹನುಮಂತ ಇದ್ದೇ ಇರ್ತಾನೆ. ಹಾಗೆ ನಾನು ಅವನಿಗೆ ಸಹಭೋಗವನ್ನು ಕೊಡ್ತೇನೆ. ಅಷ್ಟೇ ಅಲ್ಲ, ಅವನಿಗೆ ಚಿರಂಜೀವತ್ವ ಅವನು ಬಯಸ್ತಾ ಇದ್ದಾನೆ. ಎಲ್ಲಿಯವರೆಗೆ ಬಯಸ್ತಾನೋ ಅಲ್ಲಿಯವರೆಗೆ ಅವನು ಈ ಭೂಮಿಯ ಮೇಲೆ, ಅಂದ್ರೆ ತಾನು ಎಲ್ಲ ಆ ಜೀವಂತವಾಗಿರ್ಲಿಕ್ಕೆ ಅವಕಾಶ. ಅಷ್ಟೇ ಅಲ್ಲ, ಅವನು ಈ ಬ್ರಹ್ಮಾಂಡದಲ್ಲಿ ಎಲ್ಲಿಗೆ ಬೇಕಾದರೂ ಇದೇ ದೇಹವನ್ನು ಹೊತ್ತು ಈ ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲಿ ಬೇಕಾದರೂ ಅವನು ಸಂಚಾರ ಮಾಡಬಲ್ಲ. ನನ್ನ ಮನೆಯನ್ನ ಅವನು ಯಾವಾಗ ಬೇಕಾದರೂ ಅವನು ಬರ್ಬೋದು, ಯಾವಾಗ ಬೇಕಾದರೂ ಹೋಗ್ಬೋದು. ಅಂದ್ರೆ ವೈಕುಂಠದ ಹಾಗೆ ಪ್ರತಿಯೊಂದು ಕಡೆ ಅವನು ಸಂಚಾರ ಮಾಡಬಲ್ಲ. ಎಲ್ಲ ಅಷ್ಟು ಅವನಿಗೆ ಸಂಪೂರ್ಣ ಸ್ವಾತಂತ್ರ್ಯ, ಅನುಗ್ರಹ. ಕೊನೆಗೆ ಅದಕ್ಕೆ ಇಷ್ಟೆಲ್ಲ ಆ ರಾಮ ಹನುಮಂತನನ್ನ ಹೊಗಳ್ತಾ ಇದ್ರು ಕೂಡ, ಆದ್ರೆ ಹನುಮಂತ ಮಾತ್ರ ತಾನು ಬಾಗ್ತಾ ಇದ್ದಾನಂತೆ. ಅಂದ್ರೆ ಸ್ವಲ್ಪವೂ ಗರ್ವ ಇಲ್ಲ. ಅಂದ್ರೆ ಯಾರಾದ್ರೂ ನಮ್ಮನ್ನ ಹೊಗಳಿದಾಗ್ಲೂ ಕೂಡ ನಮ್ಮಲ್ಲಿ ಏನೋ ಒಂದು, ನಾನು ದೊಡ್ಡವ, ನನ್ನಲ್ಲಿ ಏನೋ ವಿಶಿಷ್ಟತೆ ಇದೆ ಅನ್ನುವಂತ ಒಂದು ಇದು ಬರ್ತದೆ. ಆದ್ರೆ ಹನುಮಂತನಿಗೆ ಅವರೆಲ್ಲರೂ ಕೂಡ ಅಷ್ಟು ಹೊಗಳಿದ್ರು ಕೂಡ ಸ್ವಲ್ಪವೂ ಕೂಡ ತಾನು ಗರ್ವ ಬರ್ತಾ ಇಲ್ಲ. ಬಾಗ್ತಾ ಇದ್ದಾನೆ, ಬಾಗ್ತಾ ಇದ್ದಾನೆ. ಹೇಗೆ ಬಾಗ್ತಾ ಇದ್ದಾನೆ ಅಂತಂದ್ರೆ ಆ ಭಕ್ತಿ ಎನ್ನುವ ಭಾರವನ್ನು ತಡಿಲಿಕ್ಕಾಗದೆ ಹನುಮಂತ ಹಿಂಗ ಬಾಗ್ತಾ ಇದ್ದಾನೆ. ಅದಕ್ಕೆ ವರ್ಣನೆ ಮಾಡ್ತಾರೆ. ಏನಂದ್ರೆ ಈ ಮಾವಿನ ಯಾವ್ದಾದ್ರು ಮರದಲ್ಲಿ ಫಸಲು ಬರ್ತದಲ್ಲ, ಈಗ ಉದಾಹರಣೆಗೆ ಭತ್ತ ಫಸಲು ಬಂದ್ರೆ ಹೆಂಗೆ ಬಾಗ್ತದ, ಮಾವಿನ ಮರದಲ್ಲಿ ಹಿಂಗೆ ಹಣ್ಣುಗಳು ಜಾಸ್ತಿ ಬಂದ್ರೆ ಅದೆಲ್ಲ ಫುಲ್ ಜೋತು ಬೀಳ್ತದೆ. ಹಾಗೆ ಹನುಮಂತ ತಾನು ಬಾಗಿದ್ನಂತೆ. ಹೇಗೆ ಯಾಕೆ ಬಾಗಿದ ಅಂತಂದ್ರೆ, ಯಾವಾಗಲೂ ನೋಡಿ ಹೀಗೆ ಬಾಗಿರ್ತಾನೆ. ಯಾಕೆ ಬಾಗಿರ್ತಾನೆ ಅಂತಂದ್ರೆ ಆ ಭಕ್ತಿಯ ಭಾರದಿಂದಾಗಿ ಹನುಮಂತ ತಾನು ಬಾಗಿದಂತೆ. ತಾನು ಬಾಗಿ ಅದು ತಾನು ಕೇಳ್ತಾ ಇದ್ದಾನೆ, ಹನುಮಂತ ಸ್ವಾಮಿ ನಾನು ಏನನ್ನೂ ಬಯಸೋಲ್ಲ, ನನಗೆ ಏನೂ ಬೇಕಾಗಿಲ್ಲ. ಆದ್ರೆ ನಾನು ಒಂದು ಮಾತ್ರ ಕೇಳ್ತೇನೆ, ಏನು ಅಂತಂದ್ರೆ ಭಕ್ತಿ. ನಿನ್ನ ಪಾದದಲ್ಲಿ ಆ ರಾಮನ ಭಕ್ತಿ ಅದು ಹೇಗಿರ್ಬೇಕು ಅಂತಂದ್ರೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರಬೇಕು, ಹೆಚ್ಚಾಗ್ತಾ ಇರಬೇಕು. ಜೊತೆಗೆ ನಾನು ಜೀವಂತವಾಗಿರ್ಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲಿಯವರೆಗೆ ಜೀವಂತ ಅಂತಂದ್ರೆ, ಯಾಕೆ ಜೀವಂತವಾಗಿರ್ಬೇಕು ಅಂತಂದ್ರೆ ರಾಮಾಯಣವನ್ನ ಕೇಳಲಿಕ್ಕೆ. ಯಾಕೆಂದ್ರೆ ನನಗೂ ಅಷ್ಟು ಇಷ್ಟ. ಹಾಗೆ ನಿರಂತರವಾಗಿ ನಾನು ರಾಮಾಯಣವನ್ನ ಹೇಳ್ತಾ ಇರಬೇಕು, ಕೇಳ್ತಾ ಇರಬೇಕು. ಹಾಗೆ ಅಲ್ಲಿವರೆಗೂ ನಾನು ಜೀವಂತವಾಗಿರ್ಬೇಕು. ಅಷ್ಟೇ ಅಲ್ಲ, ನನಗೆ ದಿನದಿಂದ ದಿನಕ್ಕೆ ಭಕ್ತಿ ಹೆಚ್ಚಾಗ್ತಾ ಇರ್ಬೇಕು. ಯಾಕೆ ಭಕ್ತಿ ಹೆಚ್ಚಾಗ್ತಾ ಇರ್ಬೇಕು ಅಂತಂದ್ರೆ ಆ ಭಕ್ತಿಗೆ ಇರುವ ಶಕ್ತಿ, ಮಹತ್ವ. ಯಾಕೆಂದ್ರೆ ಇವತ್ತು ನಾನು ಇಷ್ಟೆಲ್ಲ ಪಡೆದಿದ್ದು, ಇಷ್ಟೆಲ್ಲ ಎತ್ತರಕ್ಕೆ ಏರಿದ್ದು ನಾನು ರಾಮನಲ್ಲಿ ಮಾಡಿದ ಭಕ್ತಿಯಿಂದ. ಹಾಗಾಗಿ ಅಷ್ಟೇ ಅಲ್ಲ, ರಾಮ ಅನುಗ್ರಹವನ್ನು ಮಾಡ್ತಾನೆ. ನೀನು ಕೇವಲ ಇಷ್ಟು ಮಾತ್ರ ಅಲ್ಲ, ನಿನಗೆ ಒಬ್ಬ ಜೀವ ಎ- ಏರಬಹುದಾದಂತ ಅತ್ಯಂತ ಉನ್ನತವಾದ ಸ್ಥಾನ ಯಾವುದು ಅಂತಂದ್ರೆ ಅದು ಚತುರ್ಮುಖ ಬ್ರಹ್ಮನ ಪದವಿ. ಅಂತಹ ಚತುರ್ಮುಖ ಬ್ರಹ್ಮನ ಪದವಿಯನ್ನು ನಿನಗೆ ಅನುಗ್ರಹಿಸ್ತಾ ಇದ್ದೇನೆ. ಅಂದ್ರೆ ಮುಂದೆ ನೀನೇ ಬ್ರಹ್ಮ. ಈ ಯಾರು ಬ್ರಹ್ಮದೇವ ಇದ್ದಾನೆ ಈಗ, ಅವನು ಮುಂದೆ ತಾನು ಮೋಕ್ಷಕ್ಕೆ ಹೋದಾಗ ಆ ಸ್ಥಾನದಲ್ಲಿ ನೀನು ಕುಳಿತು ಈ ಇಡೀ ಸೃಷ್ಟಿ ಸ್ಥಿತಿಯನ್ನ ಮಾಡುವಂತಹ ಬ್ರಹ್ಮನ ಪದವಿಯನ್ನು ಅನುಗ್ರಹಿಸ್ತಾ ಇದ್ದೇನೆ. ಅಲ್ಲಿವರೆಗೂ ನೀನು ಎಲ್ಲಿರೋದು ಅಂತಂದ್ರೆ, ಅಲ್ಲಿವರೆಗೂ ನೀನು ಈ ದೇಹದಿಂದಲೇ ಇದ್ದವನಾಗಿ ಎಲ್ಲಾ ಕಡೆ ಅವನ ಮೂರು ರೂಪವನ್ನು ತೊಟ್ಟವನಾಗಿ, ಅಂದ್ರೆ ಆ ಏನು ಆ ಆ, ನೀನು ಆ, ಇಲ್ಲಿ ಆ ತಾನೇ ಇರಬೇಕು ಅಂತ ಹೇಳಿ ತಾನು ಅನುಗ್ರಹವನ್ನು ಮಾಡಿದ ಹನುಮಂತನಿಗೆ. ಈ ಕಡೆ ಆದ್ರೂ ರಾಮನ ರಾಜ್ಯಭಾರ ಅಂತಂದ್ರೆ ಹೇಗಿತ್ತು ಅಂತ ಹೇಳ್ತಾರೆ, ವರ್ಣನೆ ಮಾಡ್ತಾರೆ. ಯಾಕೆಂದ್ರೆ ಇವತ್ತಿಗೂ ಕೂಡ ಪ್ರಚಲಿತದಲ್ಲಿರುವಂಥದ್ದು ಏನು ಅಂದ್ರೆ ರಾಮರಾಜ್ಯ ಕನಸು ಅಂತ ಹೇಳಿ. ಹಂಗೆ ರಾಮರಾಜ್ಯ ಅಂದ್ರೆ ಹಾಗಿತ್ತು. ಎಲ್ಲೂ ಯಾರಿಗೂ ದುಃಖ ಇಲ್ಲ. ರಾಮನ ರಾಜ್ಯದಲ್ಲಿ ದುಃಖ ಅಂತ ಇದ್ದವರೇ ಇಲ್ಲ. ಎಲ್ಲರೂ ಸಂತೋಷದಿಂದ ಬದುಕುವವರು. ಆಮೇಲೆ ಒಬ್ಬ ವಿಧವೆ ಇರೋ ಅಂತ ಇಲ್ಲ, ಒಬ್ಬ ವಿದುರ ಅಂತ ಇಲ್ಲ. ಅಂದ್ರೆ ಹೆಂಡತಿ ಇಲ್ಲ ಅನ್ನೋರಿಲ್ಲ, ಗಂಡ ಇಲ್ಲ ಅನ್ನೋರಿಲ್ಲ, ಕೊನೆಗೆ ರೋಗ ರುಜಿನಗಳು ಅಂತ ಹೇಳಿದವರಿಲ್ಲ. ಎಲ್ಲ ಎಲ್ಲರೂ ಅಷ್ಟು ಆರೋಗ್ಯವಾಗಿದ್ರು. ಮತ್ತೆ ಎಲ್ಲರೂ ಒಳ್ಳೆಯವರೇ. ದುಷ್ಟರು ಅಂತಾನೆ ಹುಡುಕಿದ್ರು ಸಿಗೋಲ್ಲ. ಕಳ್ಳರು, ಕಾಕರು, ದುಷ್ಟರು, ಯೋಗ್ಯರು ಅಂತ ಹೇಳಿ ಹುಡುಕಿದ್ರು ಕೂಡ ಸಿಗ್ತಾ ಇರ್ಲಿಲ್ಲ. ಹಾಗೆ ಭೂಮಿಯು ಕೂಡ ಅಷ್ಟು ಚೆನ್ನಾಗಿ ಆ ಫಲವತ್ತತೆಯಿಂದ ತಾನು ಎಲ್ಲ ಫಸಲನ್ನ ಕೊಡ್ತಾ ಇತ್ತಂತೆ. ಪ್ರಕೃತಿ ಅಷ್ಟು ಚಂದ
ಅಂದ್ರೆ ಒಳ್ಳೆ ಗಾಳಿ, ಬೆಳಕು, ನೀರು, ಹಾಗೆ ಜೊತೆಗೆ ಯಾವ ಏನು ಈ ಕಾಲಗಳು ಬರ್ತದಲ್ಲ, ಆ ಕಾಲಗಳು ಕೂಡ ಅಷ್ಟೇ. ಜನ ಹೇಗೆ ಬಯಸ್ತಾರೆ, ಯಾರಿಗೆ ಹೇಗೆ ಬೇಕೋ ಹಾಗೆ ತಾನು ಆ ಕಾಲ ನಡೀತಾ ಇತ್ತಂತೆ. ಅಂದ್ರೆ ಈಗ ಚಳಿಗಾಲದಲ್ಲಿ ಬರೀ ಚಳಿ ಅಂತನೂ ಇಲ್ಲ, ಬೇಸಿಗೆ ಕಾಲದಲ್ಲಿ ಬರೀ ಸೆಕೆ ಅಂತನೂ ಇಲ್ಲ. ಚಳಿ ಜನರು ಬಯಸಿದಾಗ ಯಾವ ರೀತಿಯ ಋತುಮಾನಗಳು ಬೇಕಾಗಿತ್ತು ಹಾಗೆ ಆ ಋತುಮಾನಗಳು ಕೂಡ ಸ್ಪಂದಿಸ್ತಾ ಇದ್ವು ಅಂತೆ. ಆಮೇಲೆ ನಿತ್ಯ ಯೌವನ, ತಾನು ಯಾರಿಗೂ ಮುದುಕರು ಆದರೂ ವಯಸ್ಸಾಯ್ತು ಬೆನ್ನು ಬಾಗ್ತು ಅನ್ನೋರೇ ಇಲ್ಲ, ಎಲ್ಲರೂ ನಿತ್ಯ ಯೌವನದಲ್ಲಿದ್ದಂಥವ್ರು. ಯಾರು ಏನೆಲ್ಲ ಬಯಸ್ತಾರೆ ಎಲ್ಲವೂ ಸಿಗ್ತಾ ಇತ್ತು ರಾಮರಾಜ್ಯದಲ್ಲಿ. ಇಂಥದಕ್ಕೆ ನನಗೆ ಅಯ್ಯೋ ನಾನು ಇಂಥ ಬಯಸಿದೆ ನನಗೆ ಸಿಗ್ಲಿಲ್ಲ ಅಂತ ಹೇಳುವವರೇ ಇಲ್ಲ. ಪ್ರತಿಯೊಬ್ಬರು ಕೂಡ ರಾಮರಾಜ್ಯದಲ್ಲಿ ಎಲ್ಲರಿಗೂ ಎಲ್ಲವೂ ಸಿಗ್ತಾ ಇತ್ತು. ಅಂದ್ರೆ ಬೇಕಾಗಿದ್ದನ್ನ ಮಾತ್ರ ಬಯಸ್ತಾ ಇದ್ರು, ಅನಾವಶ್ಯಕವಾಗಿ ಬೇಡ ಆಗಿರೋದನ್ನು ಯಾರೂ ಬಯಸ್ತಾ ಇರಲಿಲ್ಲ. ಎಲ್ಲರೂ ಸುಂದರರು ಸುಂದರಿಯರು, ಯಾರು ಕುರೂಪಿಗಳು ಅಂತ ಹೇಳಿಕೆ ಇಲ್ಲ. ಅಂಗವಿಕಲರು ಅಥವಾ ನನ್ನ ಕೈ ಇಲ್ಲ ಕಾಲಿಲ್ಲ ಅಂತ ಹೇಳುವವರೇ ಇಲ್ಲ. ಎಲ್ಲರೂ ಅಷ್ಟು ಸುಂದರ ಸುಂದರರು ಸುಂದರಿಯರು ಎಲ್ಲರೂ ರಾಮ 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 ಅಂತ ಹೇಳಿ ರಾಮನ ಸ್ಮರಣೆಯಲ್ಲೇ ಬದುಕಿದವರು. ಕುಂತ್ರೆ ನಿಂತ್ರೆ ಎದ್ರೆ ಹೋದ್ರೆ ಬಂದ್ರೆ, ಸಣ್ಣ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ, ಪಶು ಪಕ್ಷಿ ಪ್ರಾಣಿಗಳಿಂದ ಹಿಡಿದು ಎಲ್ಲರೂ ರಾಮ 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 ಅಂತ ಬದುಕಿದಂತಹ ಮಹಾ ಪುಣ್ಯಜೀವಿಗಳು. ಅಂದ್ರೆ ಅಷ್ಟು ಆ ಪ್ರತಿಯೊಂದರಲ್ಲೂ ಕೂಡ ಎಲ್ಲ ಕಡೆ ರಾಮನ ಅಂದ್ರೆ ಹಾಗೆ ಅತ್ಯಂತ ವೈಭವದಿಂದ ರಾಮ ತಾನು ರಾಜ್ಯಭಾರವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಯಾರಿಗೂ ಕೂಡ ನಮಗೆ ಮಕ್ಕಳಿಲ್ಲ ಅಂತ ಹೇಳುವವರಿಲ್ಲ. ನಮಗೆ ಯುವ ಮಕ್ಕಳು ಇದ್ದರೂ ಕೆಟ್ಟ ಮಕ್ಕಳು ಸರಿ ಇಲ್ಲ ದುರ್ಬುದ್ಧಿ ಹೀಗೆ ಹೇಳುವವರಿಲ್ಲ. ಎಲ್ಲರೂ ಒಳ್ಳೆಯ ಮಕ್ಕಳೇ. ಅಯ್ಯೋ ನನ್ನ ಗಂಡ ಸರಿ ಇಲ್ಲ ಅಂತ ಹೇಳೋರಿಲ್ಲ, ಅಯ್ಯೋ ನನ್ನ ಹೆಂಡತಿ ಸರಿ ಇಲ್ಲ ಅಂತ ಹೇಳೋರಿಲ್ಲ. ಎಲ್ಲರೂ ಕೊನೆಗೆ ಯಾವ ಗ್ರಹಗಳು ಕೂಡ ಪೀಡೆ ಅನ್ನುವರಿಲ್ಲ. ಅಂದ್ರೆ ಅಯ್ಯೋ ನಮಗೆ ಸಾಡೆ ಸಾತಿ ಬಂತು, ನಮಗೆ ಅಷ್ಟಮ ಶನಿ ಅಂತೆ, ಕುಜದೋಷ ಅಂತೆ, ಆ ದೋಷ ಈ ದೋಷ, ಆಮೇಲೆ ದುರ್ಯೋಗ ಅನ್ನುವರೇ ಇಲ್ಲ. ಪ್ರತಿಯೊಬ್ಬರು ಕೂಡ ಪುಣ್ಯಾತ್ಮರೇ. ಅಂದ್ರೆ ಹಾಗೆ ಯಾಕೆಂದ್ರೆ ಹಾಗೆ ಬದುಕಿದವರು ಅಷ್ಟು ಸತ್ಯ ನ್ಯಾಯ. ಯಾಕೆಂದ್ರೆ ಯಥಾ ರಾಜ ತಥಾ ಪ್ರಜೆ. ರಾಮ ಹೇಗೆ ಬದುಕ್ತಾ ಇದ್ನೋ ಹಾಗೇ ಬದುಕ್ತಾ ಇದ್ದ. ಒಂದು ಸ್ವಲ್ಪವೂ ಕೂಡ ತಾವು ಲೋಪದೋಷ ಆಗದ ಹಾಗೆ ಅಷ್ಟು ನಿತ್ಯವೂ ಕೂಡ ಬ್ರಹ್ಮಾದಿ ದೇವತೆಗಳು ಬಂದು ಆ ರಾಮನ ರಾಜ್ಯದ ಆ ವೈಭವವನ್ನ ನೋಡ್ಲಿಕ್ಕೆ ದೇವತೆಗಳು ಕೆಳಗಿಳಿದು ಬಂದು ನೋಡಿ ಹೋಗ್ತಾ ಇದ್ದಾರಂತೆ. ಅಂತಹ ಆ ಏನು ರಾಮನ ರಾಜ್ಯ ನಡೀತಾ ಇತ್ತು. ಹಾಗೆ ಭರತನಿಗೆ ಲಕ್ಷ್ಮಣನಿಗೆ ತಾನು ಯುವರಾಜನಾಗುವಂತ ಹೇಳಿದರೆ ಲಕ್ಷ್ಮಣ ನನಗೆ ನಿನ್ನ ಸೇವೆಯನ್ನು ಬಿಟ್ಟರೆ ಬೇರೆ ಏನು ಬೇಕಾಗಿಲ್ಲ ಕೊನೆ ಅಂತ ಹೇಳಿದ. ಕೊನೆಗೆ ಭರತನಿಗೆ ಯುವರಾಜ ಪಟ್ಟಾಭಿಷೇಕವನ್ನು ಮಾಡಿದ. ಕೊನೆಗೆ ಎಲ್ಲರನ್ನು ತಾನು ಎಲ್ಲ ಪಟ್ಟಾಭಿಷೇಕ ಆದ್ಮೇಲೆ ತಾನು ಎಲ್ಲರನ್ನ ಕಳಿಸಿಕೊಡ್ತಾನೆ. ಅಂದ್ರೆ ಸುಗ್ರೀವ, ಹನುಮಂತ, ನೀವೆಲ್ಲರೂ ನಿಮ್ಮ ನಿಮ್ಮ ರಾಜ್ಯಗಳಿಗೆ ತೆರಳಿ. ಯಾಕೆಂದ್ರೆ ಯಾರಿಗೂ ಹೋಗ್ಲಿಕ್ಕೆ ಇಷ್ಟ ಇಲ್ಲ, ನಾವೆಲ್ಲ ನಿಮ್ಮ ಒಟ್ಟಿಗೆ ಇಲ್ಲೇ ಇದ್ದು ಬಿಡ್ತೀವಿ ಅಂತ ಹೇಳುವವರೇ. ಆದ್ರೆ ರಾಮ ಹೇಳ್ತಾನೆ, ಇಲ್ಲ, ನನ್ನೊಟ್ಟಿಗೆ ಇರುವುದು ಮುಖ್ಯ ಅಲ್ಲ. ನೀವು ಯಾರ್ಯಾರು ಎಲ್ಲೆಲ್ಲಿದ್ದೀರಿ ಅಲ್ಲೆಲ್ಲ ನಿಮ್ಮ ಕರ್ತವ್ಯ ಧರ್ಮವನ್ನ ಪರಿಪಾಲನೆ ಮಾಡ್ತಾ ಇದ್ದಲ್ಲಿಂದಲೇ ನೀವು ನನ್ನನ್ನ ಸ್ಮರಣೆ ಮಾಡ್ತಾ ನನ್ನಲ್ಲಿ ಭಕ್ತಿ ಮಾಡ್ತಾ ಎಲ್ಲೆಲ್ಲಿದ್ದೀರಿ ಅಲ್ಲಿಯೇ ಆ ಮಾಡುವ ಕೆಲಸದಲ್ಲೇ ದೇವರನ್ನ ಹುಡುಕುವ ಪ್ರಯತ್ನ ಮಾಡ್ಬೇಕು ಅಂತ ಹೇಳಿ ಎಲ್ಲರನ್ನ ಕಳಿಸಿಕೊಟ್ಟ. ಆದ್ರೆ ಯಾರಿಗೂ ಹೋಗ್ಲಿಕ್ಕೆ ಇಷ್ಟ ಇಲ್ಲ. ಕೊನೆಗೂ ಯಾರು ವಿಭೀಷಣನಿಗೂ ಕೂಡ ನೀನು ಹೋಗಿ ಲಂಕೆಯಲ್ಲಿ ಹೋಗಿ ಅಲ್ಲಿ ನೀನು ರಾಕ್ಷಸ ರಾಜನಾಗಿ ರಾಜ್ಯಭಾರವನ್ನು ಮಾಡ್ತಾ ಇರು ಧರ್ಮದಿಂದ. ಹನುಮಂತನು ಕೂಡ ಹೊರಟ ಸುಗ್ರೀವನೊಂದಿಗೆ. ಯಾಕೆಂದ್ರೆ ನೀನು ಕೂಡ ಅಲ್ಲಿ ಆ ಏನು ವಾನರ ಸೇನೆಯಲ್ಲಿ ಇದ್ದುಕೊಂಡು ಅಲ್ಲಿ ನೀನು ಕಾರ್ಯವನ್ನು ಮಾಡಬೇಕು ಅಂತ. ಕೊನೆಗೆ ವಸಿಷ್ಠರು ಬಂದರು. ವಸಿಷ್ಠರೊಂದಿಗೆ ಬಹಳಷ್ಟು ವಿಷಯಗಳ ಚರ್ಚೆಯನ್ನು ಮಾಡ್ತಾನೆ ರಾಮ. ಅದರಲ್ಲೂ ವಿಶೇಷವಾಗಿ ಹನುಮಂತನ ಜನ್ಮ ರಹಸ್ಯ, ಹನುಮಂತ ಎಂತವನು. ಯಾಕೆಂದ್ರೆ ರಾಮ ಬಹಳ ಹೊಗಳ್ತಾನೆ ಹನುಮಂತನ. ಯಾಕೆಂದ್ರೆ ಹನುಮಂತ ಇಲ್ಲ ಅಂದಿದ್ರೆ ನಮಗೆ ಸೀತೆಯ ಕುರುಹೇ ಸಿಗ್ತಾ ಇರ್ಲಿಲ್ಲ. ಅಷ್ಟು ಅವನು ಇಡೀ ಇಷ್ಟೆಲ್ಲ ನಡೆದಿದ್ದು ಹನುಮಂತನಿಂದಲೇ ಅಂತ ಹೇಳಿ ಹನುಮಂತನ ಒಂದು ಪರಾಕ್ರಮವನ್ನ ಹೊಗಳಿ ಆ ಹನುಮಂತನ ಜನ್ಮ ರಹಸ್ಯದ ಕಥೆಯನ್ನೆಲ್ಲ ವಸಿಷ್ಠರಿಂದ ತಾನು ಕೇಳಿ ತಿಳ್ಕೊಳ್ತಾನೆ. ಕೊನೆಗೆ ಒಂದಿಷ್ಟು ಬ್ರಾಹ್ಮಣರು ಬರ್ತಾರೆ, ಬಂದು ರಾಮನಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ಹೀಗೆ ಲವಣಾಸುರ ಅಂತ ಹೇಳಿ ಬಹಳ ಉಪದ್ರವ ಕೊಡ್ತಾ ಇದ್ದಾರೆ, ಅವನನ್ನ ನೀವು ಸಂಹಾರ ಮಾಡಬೇಕಂತ ಹೇಳಿ. ಅದಕ್ಕೆ ಶತ್ರುಘ್ನ ತಾನು ಕೇಳ್ಕೊಳ್ತಾನೆ, ನನಗೆ ಎಲ್ಲರಿಗೂ ರಾಮನ ಸೇವೆ ಮಾಡುವ ಅವಕಾಶ ಸಿಕ್ತು, ಆದ್ರೆ ನನಗೆ ಮಾತ್ರ ಯಾಕೆಂದ್ರೆ ಲಕ್ಷ್ಮಣನು ಮಾಡಿದ, ಭರತನು ಮಾಡಿದ, ಎಲ್ಲರೂ ಮಾಡಿದ್ರು, ವಾನರರು ಮಾಡಿದ್ರು, ಆದರೆ ನನಗೆ ಮಾತ್ರ ಅವಕಾಶ ಸಿಗ್ಲಿಲ್ಲ. ನಾನು ಈ ಒಂದು ಕಾರ್ಯವನ್ನು ರಾಮನ ಕಾರ್ಯ ಅಂತ ಹೇಳಿ ಮಾಡ್ತೇನೆ ಅಂತ ಹೇಳಿ ತಾನು ಹೊರಟು ನಿಲ್ತಾನೆ. ಆಯ್ತು ಅಂತ ಹೇಳಿ ರಾಮ ಅವನಿಗೆ ಒಂದು ಬಾಣವನ್ನು ಕೊಡ್ತಾನೆ. ಮಧುಕೈಟಪರನ ಹಿಂದೆ ಸಂಹಾರ ಮಾಡಿದಂತಹ ಬಾಣ, ಅದನ್ನ ಈ ಶತ್ರುಘ್ನಿಗೆ ಕೊಟ್ಟು ಕಳಿಸಿ ಕೊಡ್ತಾನೆ. ಕೊನೆಗೆ ಈ ಕಡೆ ಆದ್ರೂ ಸೀತೆ
ಒಮ್ಮೆ ಏಕಾಂತದಲ್ಲಿರುವಾಗ ರಾಮನಲ್ಲಿ ಕೇಳ್ತಾ ಇದ್ದಾಳೆ. ಯಾಕೆಂದ್ರೆ ರಾಮಚಂದ್ರ ಎಷ್ಟು ವರ್ಷ ತಾನು ರಾಜ್ಯಭಾರ ಮಾಡಿದ ಅಂತಂದ್ರೆ ಒಟ್ಟು ಒಂದು ಅಂದಾಜಿನಲ್ಲಿ ಹೇಳೋದಾದ್ರೆ, ಯಾಕೆಂದ್ರೆ ಒಂದೊಂದು ಲೆಕ್ಕದಲ್ಲಿ ಒಂದೊಂದು ಹೇಳ್ತಾರೆ, ಒಟ್ಟು 10,000 ವರ್ಷಗಳ ಕಾಲ ತಾನು ರಾಜ್ಯಭಾರವನ್ನು ಮಾಡಿದ. ಅಷ್ಟೂ ಕೂಡ ತಾನು ಕೊನೆಗೆ 10,000 ವರ್ಷಗಳಾಗಿದೆ. ಆಗ ಸೀತಾಮಾತೆ ತಾನು ಕೇಳ್ತಾ ಇದ್ದಾಳೆ ಒಂದು ದಿನ, ನನಗೆ ಬಹಳ ವರ್ಷಗಳಾಯಿತು ಎಷ್ಟು, ಯಾಕೆಂದ್ರೆ ನನಗೆ ಕಾಡು ಅಂತಂದ್ರೆ ಬಹಳ ಪ್ರೀತಿ. ಕಾಡಿನಲ್ಲಿ ಇರುವುದು, ಕಾಡಿನಲ್ಲಿ ಜೀವನ ಮಾಡೋದು ಅಂತಂದ್ರೆ ನನಗೆ ಬಹಳ ಇಷ್ಟ. ಹಾಗೆ ಆ ನಾನು 14 ವರ್ಷ ವನವಾಸವನ್ನ, ಅದು ನನ್ನ ಕಷ್ಟ ಅಂತ ಕಳೆಯಲಿಲ್ಲ, ಬದಲಾಗಿ ನಾನು ಅತ್ಯಂತ ಪ್ರೀತಿಯಿಂದ ಕಳೆದೆ. ಹಾಗಾಗಿ ಎಷ್ಟೋ ವರ್ಷಗಳು ಕಳೆದು ಹೋಯ್ತು, 10,000 ವರ್ಷಗಳೇ ಕಳೆದು ಹೋಯ್ತು, ನಾನು ಕಾಡಿಗೆ ಹೋಗಿದ್ದೆ. ಹಾಗಾಗಿ ನಾನು ಈಗಾಗಲೇ ಸೀತಾಮಾತೆ ತಾನು ಗರ್ಭಿಣಿ ಕೂಡ ಇದ್ದಾಳೆ. ಹಾಗಿರುವಾಗ ಅವಳು ರಾಮನಲ್ಲಿ ಪ್ರಾರ್ಥನೆ ಮಾಡುತ್ತಾಳೆ, ನಾನು ಹೀಗೆ ಕಾಡಿಗೆ ಹೋಗಿ ನನ್ನ ಈ ಏನಂತೀವಿ ಗರ್ಭ ಆ, ಈ ಬಯಕೆಯನ್ನ ನಾನು ಅಂದ್ರೆ ತಾನು ಗರ್ಭಿಣಿ ಇರುವ ಸಮಯದನ್ನ ಪೂರ್ತಿ ಕಾಡಿನಲ್ಲಿ ಕಳೆಯಬೇಕು, ಆ ಪ್ರಕೃತಿಯಲ್ಲಿ, ಅದರಲ್ಲೂ ಗಂಗಾ ತೀರದಲ್ಲಿ, ಆ ಗಂಗೆಯೊಂದಿಗೆ ಇದ್ದು ಅಲ್ಲಿ ಕಳಿಬೇಕು ಅಂತ ಇದ್ದೇನೆ, ದಯಮಾಡಿ ನೀನು ನಮಗೆ ಅವಕಾಶ ಮಾಡಿಕೊಡಬೇಕು. ಆಯ್ತು ರಾಮ, ಆಯ್ತು, ಮಾಡಿಕೊಡೋಣ, ವ್ಯವಸ್ಥೆ ಮಾಡೋಣ ಅಂತ ಹೇಳಿ ತಾನು ಹೇಳಿದ. ಆ ಈ ಕಡೆ ಆದ್ರೂ ಆ ರಾಮ ಆ ಕೊನೆಗೆ ಒಮ್ಮೆ ಏನಾಯ್ತು ಅಂತಂದ್ರೆ, ಆ ತಾನು ರಾಮಚಂದ್ರ ಆ ಎಲ್ಲ ಕಡೆ ತಾನು ದೂತರನ್ನ, ಅಂದ್ರೆ ಈ ಗೂಢಾಚಾರರು ಅಂತೀವಲ್ಲ, ಹಾಗೆ ಗೂಢಾಚಾರರನ್ನ ಬಿಟ್ಟಿದ್ದು ಎಲ್ಲ ಕಡೆ ತಾವು ಎಲ್ಲರೂ ಆ ಎಲ್ಲೆಲ್ಲಿ ರಾಜ್ಯದಲ್ಲಿ ಏನೇನು ನಡೀತಾ ಇದೆ ಎಲ್ಲವನ್ನು ತಾನು ವಿಚಾರವನ್ನು ತಗೊಂಡು ಬಂದು ಹೇಳ್ತಾ ಇದ್ರು. ಒಮ್ಮೆ ಮಾತ್ರ ಒಬ್ಬ ದೂತ ಬಂದ, ಭದ್ರ ಅಂತ, ಬಂದು ರಾಮನಲ್ಲಿ ಹೇಳ್ತಾನೆ, ನಾನು ನಿಜವಾಗ್ಲೂ ನನಗೆ ಇದನ್ನು ಹೇಳಲಿಕ್ಕೆ ಏನು ಇಷ್ಟ ಇಲ್ಲ, ಆದ್ರೂ ಕೂಡ ನಾನೊಬ್ಬ ದೂತನಾಗಿ ನಾನು ಇದನ್ನು ಹೇಳಲೇಬೇಕು, ಹಾಗಾಗಿ ಹೇಳ್ತಾ ಇದ್ದೇನೆ. ಯಾಕೆಂದ್ರೆ ನಾನು ಎಲ್ಲಾ ಕಡೆ ಸುತ್ತುವಾಗ ನಗರದಲ್ಲಿ ಕೆಲವರು ಮಾತಾಡ್ತಾ ಇದ್ರು, ಯಾಕೆಂದ್ರೆ ಹ್ಮ್, ಯಾಕೆಂದ್ರೆ ಈ ರಾಮನಿಗೆ ಸ್ವಲ್ಪವೂ ಕೂಡ ಮಾನ ಮರ್ಯಾದೆ ಇಲ್ಲ, ಅಂದ್ರೆ ಸ್ವಲ್ಪ ಒಂದು ಒಂದು ಏನಂತೀವಿ ಆ ಬದುಕಿನ ಒಂದು ಶಿಸ್ತ ಇಲ್ಲ. ಯಾಕೆಂದ್ರೆ 10 ತಿಂಗಳು ತನ್ನ ಪತ್ನಿಯನ್ನ ಬಿಟ್ಟಿದ್ದ, ಅಂದ್ರೆ ಅವಳನ್ನ ಯಾರೋ ಒಬ್ಬ ಅಪಹಾರ ಮಾಡಿದ್ದ, ಹೋಗ್ಲಿ, ಯಾರೋ ಒಳ್ಳೆಯವ್ರ ಮನೆಯಲ್ಲಿ ಇದ್ರ, ಯಾರೋ ಋಷಿಮುನಿಗಳ ಮನೆಯಲ್ಲಿ, ಯಾರೋ ಒಳ್ಳೆ ಚಾರಿತ್ರ್ಯವಂತರ ಮನೆಯಲ್ಲಿದ್ದ, ಇದ್ಲು ಬಿಡು ಅಂತಂದ್ರೆ ಅದೊಂದು ರೀತಿ. ಆದ್ರೆ ದುಷ್ಟನ ಮನೆಯಲ್ಲಿ 10 ತಿಂಗಳ ಕಾಲ, ಅದರಲ್ಲೂ ಅವನು ದೊಡ್ಡ ಕಾಮುಕ, ಅಂತಹ ರಾವಣ ಆ 10 ತಿಂಗಳು ಸುಮ್ಮನೆ ಬಿಟ್ಟಿರ್ತಾನ? ಖಂಡಿತ ಅವಳನ್ನು ಹಾಳು ಮಾಡಿರ್ತಾನೆ. ಹಾಗಿದ್ದಾಗ ಈ ರಾಮನಿಗೆ ಅಂತಹಳನ್ನ ಕರ್ಕೊಂಡು ಬಂದು ಇವನು ಜೀವನ ಮಾಡ್ತಾ ಇದ್ದಾನ ಅಂತ ಹೇಳಿ ಕೆಲವರು ಹೀಗೆ ಆ ನಿನ್ನ ಒಂದು ಚಾರಿತ್ರ್ಯದ ಬಗ್ಗೆನೇ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ತಾನು ಹೇಳಿದ. ಆಗ್ಲೇ ಕೂಡಲೇ ರಾಮ ಬಹಳ ಚಿಂತಾಕ್ರಾಂತನಾದ. ಕೂಡಲೇ ತನ್ನ ಎಲ್ಲಾ ತಮ್ಮಂದಿರನ್ನ ಕರೆದು ತಾನು ಆದೇಶ ಮಾಡ್ತಾ ಇದ್ದ, ನೋಡಿ, ನಾನು ಹೀಗೆಲ್ಲ ನಡೀತಾ ಇದೆ ಘಟನೆ, ಹಾಗಾಗಿ ನಾನು ಒಬ್ಬ ರಾಜನಾಗಿ ಇಡೀ ಎಲ್ಲಕ್ಕೆ, ಯಾಕೆಂದ್ರೆ ಯಥಾ ರಾಜ ತಥಾ ಪ್ರಜೆ, ಅವತ್ತಿನ ಕಾಲಘಟ್ಟ ಆಗಿತ್ತು. ರಾಜನನ್ನ ನೋಡಿ ಪ್ರತಿಯೊಬ್ಬರು ಅನುಸರಿಸ್ತಾ ಇದ್ರು, ಅಥವಾ ನಾನು ಇನ್ನೊಬ್ಬನಿಗೆ ನೋಡಪ್ಪ ಇದು ಹೀಗಲ್ಲ ಹಾಗೆ ಅಂತ ಹೇಳಿ ಉಪದೇಶ ಕೊಡಬೇಕು ಅಂತ ಆದ್ರೆ ನಾನು ಫಸ್ಟ್ ಸರಿ ಇರ್ಬೇಕು, ನನ್ನ ಜೀವನ ಸರಿ ಇರ್ಬೇಕು. ಹಾಗಿರುವಾಗ ನಾನು ಒಬ್ಬ ರಾಜನಾಗಿ ಎಲ್ಲರಿಗೂ ಧರ್ಮ ಧರ್ಮ ಮಾರ್ಗವನ್ನು ಪರಿಪಾಲನೆ ಮಾಡಿ ಹೇಳುವವನಾಗಿ ನಾನೇ ಈ ರೀತಿ ಚಾರಿತ್ರ್ಯವಂತ ಅಲ್ಲ ಅಂತ ಆದ್ರೆ ಮತ್ತೆ ಜನ ನನ್ನನ್ನೇ ಪ್ರಶ್ನೆ ಮಾಡ್ತಾರೆ, ನೀನೇ ಸರಿ ಇಲ್ಲ, ನಿಂದೇ ಹೀಗಿದೆ, ನಾವು ಯಾಕೆ ಮಾಡಬಾರ್ದು ಅಂತ ಹೇಳಿ ಅವರು ಕೂಡ ಇದೇ ಮಾರ್ಗವನ್ನು ಅನುಸರಿಸ್ತಾರೆ. ಹಾಗಾಗಿ ನಾನು ಈ ಕೂಡಲೇ ನಿರ್ಧಾರ ಮಾಡಿದ್ದೇನೆ, ಸೀತೆಯನ್ನ ತ್ಯಾಗ ಮಾಡಬೇಕು ಅಂತ ಹೇಳಿ. ಹಾಗಾಗಿ ನೀನು ಗಂಗಾ ತೀರಕ್ಕೆ ಹೋಗಿ ಬಿಟ್ಟು. ಆಗ ರಾಮ ಹೇಳ್ತಾನೆ, ನನಗೆ ಗೊತ್ತಿದೆ ಖಂಡಿತ ನೀವು ಆಕ್ಷೇಪ ಮಾಡ್ತೀರಿ, ಆದ್ರೆ ಯಾರು ಆಕ್ಷೇಪ ಮಾಡೋ ಹೋಗಿಲ್ಲ, ಇದು ರಾಮನ ಆಜ್ಞೆ ಅಂತ ಹೇಳಿ ಹೇಳ್ತಾನೆ. ಕೊನೆಗೆ ಆ ಲಕ್ಷ್ಮಣ ಕರ್ಕೊಂಡು ಬಂದು ಬಿಡ್ತಾನೆ. ಕೊನೆಗೆ ಗಂಗಾಧಾರಕ್ಕೆ ಕರ್ಕೊಂಡು ಬಂದು ಅವನು ಜೋರು ಅಳ್ಳಿಕೆ ಶುರು ಮಾಡ್ತಾನೆ. ಏಕೆಂದ್ರೆ ನಾನು ಇಂತಹ ಕೆಲಸ ಮಾಡ್ಲಿಕ್ಕೆ ನಿಜವಾಗ್ಲೂ ಬಹಳ ಕಷ್ಟ ಆಗ್ತಾ ಇದೆ ನನಗೆ. ಯಾಕೆಂದ್ರೆ ಆದ್ರೆ ನನಗೆ ಬೇರೆ ವಿಧಿ ಇಲ್ಲ, ರಾಮನ ಆಜ್ಞೆ ಇದೆ, ನಾನು ಪಾಲಿಸ್ಲೇಬೇಕು. ಆದ್ರೆ ಸೀತೆಗೆ ಗೊತ್ತಿಲ್ಲ, ಯಾಕೆ ಹೀಗೆ ಅಳ್ತಾ ಇದ್ದಿ, ಏನಾಯ್ತು ಅಂತ ಕೇಳುವಾಗ ತನ್ನ ಎಲ್ಲ ವಿಷಯವನ್ನು ಹೇಳ್ತಾ ಇದ್ದಾನೆ. ನಿಜವಾಗ್ಲೂ ರಾಮನಿಗೆ ನಿನ್ನ ಚಾರಿತ್ರ್ಯದ ಮೇಲೆ ಯಾವುದೇ ಸಂಶಯ ಇಲ್ಲ, ಆದ್ರೆ ಲೋಕಾಪವಾದಕ್ಕೆ ಹೆದರಿ, ಅಂದ್ರೆ ಜನ ಹೀಗೆ ಮಾತಾಡ್ತಾ ಇದ್ದಾರೆ, ಜೊತೆಗೆ ಜನರಿಗೆ ನಾನು ಒಳ್ಳೆ ಮಾರ್ಗದರ್ಶಕನಾಗಿರ್ಬೇಕು, ರಾಜನಾಗಿರ್ಬೇಕು ಅಂತಂದ್ರೆ ರಾಮ ತೋರಿಸ್ತಾ ಇದ್ದಾನೆ ಒಬ್ಬ ರಾಜಕಾರಣಿಯ ಬದುಕು, ಒಬ್ಬ ಜನರನ್ನ ಆಳುವಂತಹ ಒಬ್ಬ ರಾಜಕಾರಣಿಯ ಬದುಕು ಎಷ್ಟು ಶುದ್ಧವಾಗಿರಬೇಕು ಅನ್ನುವುದನ್ನ ತಾನು, ಅಂದ್ರೆ ಸುಮ್ಮನೆ ತಾನು ಸುಖಭೋಗದಲ್ಲಿ ಇರುವವನಲ್ಲ, ಅವನು ಅಷ್ಟು ತನ್ನ ಚಾರಿತ್ರ್ಯವನ್ನು ಉಳಿಸಿಕೊಂಡಿರಬೇಕಾಗ್ತದೆ ಅನ್ನುವುದನ್ನ ತಾನು ತೋರಿಸ್ತಾ ಇದ್ದಾನೆ. ಒಬ್ಬ ರಾಜನಾದವನು, ಒಬ್ಬ ರಾಜಕಾರಣಿ ಹೇಗಿರಬೇಕು ಅಂತ. ಯಾಕಂದ್ರೆ ಇವತ್ತಿನ ರಾಜಕಾರಣಿಗಳಿಗೆ ಅದು ರಾಮನ ಆ ಇದೆಲ್ಲ ಅಪ್ಲೈ ಆಗೋಲ್ಲ. ಯಾಕೆಂದ್ರೆ ಮಾಡೋದೆಲ್ಲ ದಗಲುಬಾಜಿ ಮಾಡಿ ಎಲ್ಲ ಮುಚ್ಚಾಕ್ಲಿಕ್ಕೆ ಹೇಗೆಲ್ಲ ಮುಚ್ಚಾಕ್ಬೋದು ಅಂತ
ತಾವು ಏನು ಪ್ರಯತ್ನ ಮಾಡ್ತಾ ಇರುವವರೇ. ಆದರೆ ರಾಮ ಹಾಗಲ್ಲ. ತನಗೆ ಬಂದ ಅಪವಾದವನ್ನು ಕೂಡ ಅದು ಸತ್ಯ ಅಲ್ಲದೇ ಇದ್ದರೂ ಆ ತಾನು ಆ ಅದನ್ನ ಪರಿಪಾಲನೆ ಮಾಡ್ತಾ ಇದ್ದಾನೆ. ಯಾಕೆಂದ್ರೆ ಚಾರಿತ್ರ್ಯವನ್ನ ಯಾವತ್ತೂ ಕಳ್ಕೊಳ್ಬಾರದು. ಅದಕ್ಕೆ ಅವನು ಮರ್ಯಾದಾ ಪುರುಷೋತ್ತಮ. ಅಂದ್ರೆ ಕೇವಲ ನಮ್ಮ ಸ್ವಾರ್ಥಕ್ಕಾಗಿ ಇಡೀ ಜನರ ಕಲ್ಯಾಣವನ್ನು ತಿರಸ್ಕಾರ ಮಾಡಬಾರದು ಅಂತ ಹೇಳಿ ಕೊನೆಗೆ. ಆದ್ರೆ ಇವತ್ತು ಉಲ್ಟಾ, ಜನರ ಏನಾದ್ರೂ ಹಾಳಾಗಿ ಹೋಗ್ಲಿ, ನಾನ್ ಚೆನ್ನಾಗಿರ್ಲಿ ಅನ್ನುವಂತಹ ಒಂದು ರಾಜಕಾರಣ ವ್ಯವಸ್ಥೆ. ಆದ್ರೆ ರಾಮ ಹಾಗಲ್ಲ. ನನ್ನ ಜೀವನ ಹಾಳಾದ್ರೂ ಪರವಾಗಿಲ್ಲ, ಆದ್ರೆ ಜನಸಾಮಾನ್ಯರಿಗೆ ಅದರಿಂದ ಕೆಟ್ಟದಾಗಬಾರದು ಅನ್ನೋದು. ಕೊನೆಗೆ ಆ ಸೀತಾಮಾತೆಯು ಕೂಡ ತಾನು ಹೇಳ್ತಾಳೆ, ಇನ್ನೇನ್ ಮಾಡೋದು. ಏಕೆಂದ್ರೆ ರಾಮ ಆ ಯಾಕೆಂದ್ರೆ ನಮ್ಮ ಭಾಗ್ಯವೇ ಅಷ್ಟು. ಆ ಕೊನೆಗೆ ನಾನು ಕೂಡ ಪ್ರಕೃತಿಯಲ್ಲಿ ಬದುಕಬೇಕು ಅಂತ ಆಸೆ ಮಾಡಿದ್ದೆ. ಆ ಇರ್ಲಿ, ಆ ಕೊನೆಗೆ ನಾನು ರಾಮನ ಸ್ಮರಣೆಯಲ್ಲಿ ಇರ್ತೇನೆ ಅಂತ ಹೇಳಿ ತಾನು ಅಲ್ಲೇ ಇರ್ತಾಳೆ. ಕೊನೆಗೆ ಬಿಟ್ಟು ಬರ್ತಾನೆ. ಕೊನೆಗೆ ಅಲ್ಲಿ ವಾಲ್ಮೀಕಿಗಳು ಕರ್ಕೊಂಡು ಹೋಗಿ ಆ ಅವಳಿಗೆ ಆಶ್ರಯವನ್ನು ಕೊಡ್ತಾರೆ. ಈ ಕಡೆ ಆದ್ರೂ ಆ ಅಂದ್ರೆ ಯಾಕೆ ಹೀಗೆ ರಾಮ ಮಾಡಿದ ಅಂತಂದ್ರೆ ಅದಕ್ಕೂ ಒಂದು ಕಥೆಯನ್ನು ಹೇಳ್ತಾರೆ. ಅಂದ್ರೆ ಕೆಲವರು ರಾಕ್ಷಸರು ಆ, ತಾವು ಬ್ರಹ್ಮನನ್ನ ಕುರಿತು ತಪಸ್ ಮಾಡಿದ್ರಂತೆ. ತಪಸ್ ಮಾಡಿ ನಾವು ಕೆಟ್ಟದ್ದನ್ನ ಮಾಡಿದ್ರು ಕೂಡ, ಅಂದ್ರೆ ಅವರು ರಾಕ್ಷಸರು ಅಂದ್ರೆ ಕೆಟ್ಟದ್ದನ್ನ ಮಾಡೋದು ಅಲ್ವಾ. ಕೆಟ್ಟದ್ದನ್ನ ಮಾಡಿದ್ರೂ ಕೂಡ ನಮಗೆ ನಾವು ಮೋಕ್ಷಕ್ಕೆ ಹೋಗ್ಬೇಕು ಅಂತಹವರ. ಅಂದ್ರೆ ಎಲ್ಲರೂ ಒಳ್ಳೇದು ಮಾಡಿ ಪುಣ್ಯ ಮಾಡಿ ತಪಸ್ಸು ಮಾಡಿ ಮೋಕ್ಷಕ್ಕೆ ಹೋದ್ರೆ ಇವ್ರು ಹಾಗಲ್ಲ. ನಾವು ಹೇಗೆ ಬರುತ್ತೀವಿ, ಆದ್ರೆ ನಮಗೂ ಕೂಡ ಮೋಕ್ಷಕ್ಕೆ ಹೋಗ್ಬೇಕು. ಕೆಟ್ಟದ್ದನ್ನು ಮಾಡಿ ಮೋಕ್ಷಕ್ಕೆ ಹೋಗೋದು ಅಂದ್ರೆ ಹೇಗೆ ಸರ್. ಅದಕ್ಕೆ ಬ್ರಹ್ಮದೇವರು ಹೇಳಿದ್ರು, ಅಯ್ಯೋ ಗಿರಿಯವರು, ಆಯ್ತು ನೀವು ಕೆಟ್ಟದ್ದನ್ನು ಮಾಡಿ, ಆದ್ರೆ ಒಂದು ಮಾತ್ರ ಮಾಡಬೇಡಿ ಅಂತ ಹೇಳಿ. ಏನು ಅಂದ್ರೆ ಅಹ್, ಲಕ್ಷ್ಮೀನಾರಾಯಣರನ್ನ ದೂರ ಮಾಡುವ ಕೆಲಸ ಮಾಡಬೇಡಿ ಅಂತ ಹೇಳಿ. ಅಂದ್ರೆ ಸೀತಾರಾಮರನ್ನ ದೂರ ಮಾಡಬೇಡಿ ಅಂತ. ಅದು ಯಾಕಂದ್ರೆ ಮಹಾಪಾಪದ ಕೆಲಸ. ಯಾವತ್ತು ನಾವು ಸೀತಾರಾಮ ಕಲ್ಯಾಣ ಮಾಡಬೇಕು, ಇಬ್ಬರನ್ನ ಒಟ್ಟುಗೂಡಿಸುವ ಕೆಲಸ ಮಾಡಬೇಕು, ದೂರ ಮಾಡೋ ಕೆಲಸ ಮಾಡಬಾರದು ಅಂತ ಹೇಳಿ. ಆದ್ರೆ ಇವ್ರು ಅತಿ ಬುದ್ಧಿವಂತಿಕೆ. ಇಲ್ಲ, ಅದನ್ನ ಮಾಡಿದ್ರೆ ನಮಗೆ ಬೇಗ ಮೋಕ್ಷ ಆಗ್ತದೆ ಅಂತ ಹೇಳಿ ಆ ಅವರೇ ಇಲ್ಲಿ ಏನು ಎಲ್ಲ ಅಯೋಧ್ಯೆ ಪಟ್ಟಣದಲ್ಲಿ ತಾವು ಅವತಾರ ಮಾಡಿ ಬಂದು, ಅಂದ್ರೆ ಅವತಾರ ಮಾಡಿ ಬಂದು ಇದಕ್ಕೆ ಎಲ್ಲ ಈ ರೀತಿಯ ಕೆಲಸ ಮಾಡ್ಲಿಕ್ಕೆ ಇದು ಮಾಡಿದ್ರು ಅಂತ ಹೇಳ್ತಾರೆ. ಅಂದ್ರೆ ಅದರ ಹಿಂದಿನ ರಹಸ್ಯ ಇದನ್ನ ತಿಳಿದೇ ರಾಮಚಂದ್ರ ಹೀಗೆ ಮಾಡಿದ. ಅಂದ್ರೆ ರಾಮ ಮತ್ತೆ ಸೀತೆ ಕೊನೆಯವರೆಗೂ ಯಾವತ್ತೂ ದೂರ ಆಗ್ಲಿಲ್ಲ. ಲೋಕದ ದೃಷ್ಟಿಯಲ್ಲಿ ಅವರು ದೂರ ಇದ್ರು ಅಂತ ಹೇಳಿ ಕೊನೆಗೆ ಲಕ್ಷ್ಮಣನಿಗೆ ಒಂದು ಕೆಲಸ ಕೊಟ್ಟಿದ್ದ ರಾಮಚಂದ್ರ. ಏನು ಅಂತಂದ್ರೆ, ನೀನು ಎಲ್ಲರ ಯ- ಎಲ್ಲರೂ ಆ ರಾಜ್ಯದಲ್ಲಿ ಯಾರು ಈಗ ಈಗ ರಾಜ ಅಂತಂದ್ರೆ ಹುಡ್ಕೊಂಡು ಬರ್ತಾರಲ್ವಾ, ರಾಜನ ಆಸ್ಥಾನದವರೆಗೂ ಹುಡ್ಕೊಂಡು ಬಂದು ಅವರ ಕುಂದುಕೊರತೆಗಳನ್ನ ಹೇಳ್ಕೊಳ್ತಾರೆ ಬಂದು, ಅಥವಾ ಅಪ್ಲಿಕೇಶನ್ ಹಿಡ್ಕೊಂಡು ಬರ್ತಾರೆ. ಈ ರಾಜಕಾರಣಿಗಳು ಮನೆ ಮುಂದೆ ಹೊಯ್ನಿತೀವಿ ಅಂತಾರಲ್ಲ ಹಂಗೆ, ನಮ್ದೊಂದು ಕೆಲಸ ಇದೆ ಅದಕ್ಕೆ ಅದನ್ನ ಆ ಥರ ಯಾರಾದ್ರೂ ಬಂದ್ರೆ ಅವರನ್ನ ವಿಚಾರಿಸ್ಲಿಕ್ಕೆ ಅಂತ ಹೇಳಿ ಲಕ್ಷ್ಮಣನನ್ನ ನೇಮಕ ಮಾಡಿದ್ದ. ಆ ಲಕ್ಷ್ಮಣ ನಿತ್ಯ ದಿನನಿತ್ಯ ಹೋಗಿ ನಿಂತ್ಕೊಂಡು ನೋಡೋದು, ಯಾರಾದ್ರು ಬರ್ತಾರ. ಆದ್ರೆ ಯಾರು ಬರ್ತಾನೆ ಇರ್ಲಿಲ್ಲ. ಯಾಕಂದ್ರೆ ಎಲ್ಲರಿಗೂ ಎಲ್ಲದೂ ಇದೆ, ಯಾವುದು ಇಲ್ಲ ಅನ್ನುವ ಕೊರತೆನೇ ಇಲ್ಲ. ಕೊನೆಗೆ ಆ ಹೀಗೆಲ್ಲ ಆಗುವಾಗ ಕೊನೆಗೆ ಆ ಒಂದು ದಿನ ರಾಮಚಂದ್ರ ತಾನು ದರ್ಬಾರಿನಲ್ಲಿ ಕೂತಿದ್ದಾನೆ. ಲಕ್ಷ್ಮಣನಿಗೆ ಹೇಳಿದ, ನೋಡು ಲಕ್ಷ್ಮಣ, ಯಾರಾದ್ರೂ ನೀನು ಹೊರಗಡೆ ಹೋಗಿ ನೋಡು, ಯಾರಾದ್ರೂ ಬಂದಿರ್ಬೋದು ನನ್ನನ್ನ ಕೇಳ್ಕೊಂಡು. ಅದಕ್ಕೆ ಲಕ್ಷ್ಮಣ ಹೇಳ್ತಾನೆ, ಇಲ್ಲ ಅಣ್ಣ, ಯಾರು ಬರಲ್ಲ. ಇಲ್ಲ ಇಲ್ಲ, ನಾವು ಬರಲ್ಲ ಅಂತ ಹೇಳಿ ನಮ್ಮ ಕೆಲಸ ನಾವು ಮಾಡದೆ ಸುಮ್ಮನೆ ಕೂತ್ಕೋಬಾರ್ದು. ಹೋಗಿ ನೋಡಿ, ಯಾರಾದ್ರೂ ಬಂದಿರ್ತಾರೆ. ಹೋಗಿ ನೋಡಿದ್ರೆ ಒಂದು ನಾಯಿ ಬಂದಿದೆ. ಒಂದು ನಾಯಿ ಬಂದು ಆ ನಾಯಿ ನಾನು ರಾಮನನ್ನ ನೋಡಬೇಕು, ರಾಮನೊಟ್ಟಿಗೆ ಮಾತಾಡಬೇಕು ಅಂದ್ರೆ. ರಾಮನ ರಾಜ್ಯದಲ್ಲಿ ಒಂದು ಪಶು ಪಕ್ಷಿ ಪ್ರಾಣಿಗಳಿಗೂ ಕೂಡ ನ್ಯಾಯ ಸಿಗ್ತಾ ಇದೆ, ಬರೀ ಮನುಷ್ಯರಿಗೆ ಮಾತ್ರ ಅಲ್ಲ. ಅಲ್ಲ, ನಾಯಿಗೇನಪ್ಪ ನ್ಯಾಯ ಆಗಿದೆ ಅಂತ ಹೇಳಿ ಹೋಗಿ ಲಕ್ಷ್ಮಣ ನೋಡ್ತಾನೆ. ಒಂದು ನಾಯಿ ಬಂದು ನಿಂತಿದೆ. ಆ ಹೋಗಿ, ಐ ನಾಯಿ ಕುನ್ನಿ, ಏನೋ ಇಲ್ಲೇನೋ ಬಂದಿ ಹಚ ಅಂತ ಹೇಳಿದ. ಹಂಗೆ ಹೇಳಿಲ್ಲ, ಬದಲಾಗಿ ಹೇಳಿದ್ರು, ಓ ಮಹಾಭಾಗ್ಯವಂತನೇ ಅಂತ ಕರೀತಾನೆ. ಅದ್ರಲ್ಲಿ ಹೇಳ್ತಾರೆ, ಓ ಮಹಾಭಾಗ್ಯವಂತನೇ. ಅಂದ್ರೆ ಒಂದು ಪಶು ಪಕ್ಷಿ ಪ್ರಾಣಿಗಳಿಗೂ ಕೂಡ ನಾವು ಎಷ್ಟು ಗೌರವ ಕೊಡಬೇಕು ಅನ್ನುವುದನ್ನ ಆ ರಾಮಾಯಣ ಹೇಳಿಕೊಡ್ತಾರೆ. ಹಂಗೆ ಲಕ್ಷ್ಮಣ ಕರೀತಾನೆ. ನಿಜವಾಗ್ಲೂ ಅವನು ಸ್ವಲ್ಪ ಸಿಟ್ಟಿನ ಮನುಷ್ಯ, ಆದ್ರೂ ಒಂದು ನಾಯಿಯನ್ನು ಕೂಡ ಹೇಗೆ ಕರೀತಾನೆ, ಓ ಭಾಗ್ಯವಂತನೇ, ಏನ್ ಬಂದಿದ್ದಿ, ಏನಾಗ್ಬೇಕಿತ್ತು. ಇಲ್ಲ, ನಾನು ನಿನ್ನೊಟ್ಟಿಗೆ ಮಾತಾಡ್ಲಿಕ್ಕಿಲ್ಲ, ನಾನು ನೇರವಾಗಿ ರಾಮನನ್ನು ಮಾತಾಡ್ಬೇಕು, ಆದ್ರೆ ನಾನು ಒಳಗ್ ಬರ್ಲಿಕ್ಕಿಲ್ಲ. ಆದ್ರೆ ರಾಮ ಆದೇಶ ಕೊಟ್ರೆ ನಾನು ಒಳಗೆ ಬರ್ತೇನೆ ಅಂತ ಹೇಳಿ ನಾಯಿ ಹೇಳ್ತು. ಆಯ್ತು, ರಾಮನಿಗೆ ಬಂದು ಹೇಳಿದ ಲಕ್ಷ್ಮಣ, ಹೀಗೆ ಒಂದು ನಾಯಿ ಬಂದು ಕಾಯ್ತಾ ಇದೆ, ಆಯ್ತು ಬರ್ಲಿಕ್ಕೆ ಹೇಳು ಒಳಗೆ. ರಾ ಬಂದು ನಾಯಿ ರಾಮನಿಗೆ ನಮಸ್ಕಾರ ಮಾಡಿ ತಾನೇ ಹೇಳ್ತು, ನನಗೆ ಒಂದು ಅನ್ಯಾಯ ಆಗಿದೆ. ಏನಪ್ಪ ಅನ್ಯಾಯ? ಯಾಕೆ ನಾನು ಆ ಇಲ್ಲಿ ಒಂದು ದೇವಸ್ಥಾನದಲ್ಲಿ ಕಟ್ಟೆ ಮೇಲೆ ಸುಮ್ಮನೆ ಮಲ್ಕೊಂಡಿದ್ದೆ ದೂರದಲ್ಲಿ. ಯಾಕೆಂದ್ರೆ ನಾನೇನು ಯಾರಿಗೂ ತೊಂದರೆ ಕೊಡ್ಲಿಲ್ಲ, ನನ್ನ ಪಾಡಿಗೆ ನಾನು ಮಲ್ಕೊಂಡಿದ್ದೆ. ಅದು ಯಾರು
ಆ, ಜನ ಓಡಾಡುವಂತ ಜಾಗವೂ ಅಲ್ಲ. ಸುಮ್ಮನೆ ನನ್ನ ಪಾಡಿಗೆ ನಾನು ಮಲಗಿದ್ದೆ. ಆದ್ರೆ ಒಬ್ಬ ಬ್ರಾಹ್ಮಣ, ಆ, ಆ, ಸರ್ವಾರ್ಥ ಸಿದ್ಧಿ ಅಂತ ಒಬ್ಬ ಬ್ರಾಹ್ಮಣ ಬಂದು ನನ್ನ ಸುಮ್ಮನೆ ಹೊಡೆದು ಬಿಟ್ಟ, ಹೊಡೆದು ಓಡಿಸ್ಬಿಟ್ಟ. ಹಾಗಾಗಿ ನನಗೆ ಹಿಂಸೆ ಆಯ್ತು, ನನಗೆ ತೊಂದರೆ ಆಗಿದೆ, ನನಗೆ ನ್ಯಾಯ ಬೇಕು. ಯಾಕೆಂದ್ರೆ ನನ್ನ ಪಾಡಿಗೆ ನಾನು ಮಲ್ಕೊಂಡಿದ್ದೆ, ಅವನು ಬಂದು ಹೊಡೆದು ಓಡಿಸಿದ. ಇದು ತಪ್ಪಲ್ವಾ ಇದು? ನಾನು ಏನಾದ್ರೂ ತೊಂದರೆ ಕೊಟ್ಟರೆ ಮಾಡಿದ್ರೆ ಆಯ್ತು, ಆದ್ರೆ ಸುಖ ಸುಮ್ಮನೆ ಬಂದು ನನಗೆ ಹೊಡೆದಿದ್ದಾನೆ. ಹಾಗಾಗಿ ನನಗೆ ನ್ಯಾಯ ಬೇಕು ಅಂತ ಹೇಳಿ, ಹೌದಾ ಕರೆಸ್ರಿ ಅವನು. ಆಯ್ತು, ಸರ್ವಾಸ್ತ ಬಂದ ಬ್ರಾಹ್ಮಣ ಬಂದು, ಯಾಕೆ ಏನಪ್ಪ ನೀನು, ಹೌದಾ ನಾಯಿ ಹಿಂಗೆ ಕಂಪ್ಲೇಂಟ್ ಮಾಡ್ತಾ ಇದ್ದೆ ನಿನ್ ಮೇಲೆ, ಹೊಡೆದಿದ್ದು ನಿಜನ? ಅದಕ್ಕೆ ಹೌದು ಸ್ವಾಮಿ, ಯಾಕೆಂದ್ರೆ ಅವತ್ತು ಅಷ್ಟು ಸತ್ಯವಂತರಿದ್ರು, ಮಾಡಿದ್ದು ತಪ್ಪಾಗಿದೆ ಕೂಡ, ಹೌದು ನಂದು ಹೀಗಾಯ್ತು. ಆಗ ರಾಮ ಹೇಳ್ತಾನೆ, ನೋಡು, ನಮ್ಮಲ್ಲಿ ನಾಯಿ 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 ಹೊಡೆದ್ರೆ ಏನ್ ಶಿಕ್ಷೆ ಅಂತ ಹೇಳಿ ಯಾವುದೂ ಕಾನೂನಿಲ್ಲ, ಲಾ ಇಲ್ಲ. ಆದ್ರೆ ಇದೊಂಥರ ವಿಶೇಷವಾದ ಕೇಸು. ಅದಕ್ಕೆ ನೀನೇ ಹೇಳ್ಬಿಡು ಇವನಿಗೆ ಏನು ಶಿಕ್ಷೆ ಕೊಡಬೇಕು ಅಂತ ಹೇಳಿ. ಅದಕ್ಕೆ ನಾಯಿ ಹೇಳ್ತದೆ, ಅದೇ ದೇವಸ್ಥಾನದಲ್ಲಿ ಇವನು ಧರ್ಮದರ್ಶಿ ಆಗ್ಬೇಕು ಅಂತ ಹೇಳಿ ಆ ನಾಯಿ ಆದೇಶ ಕೊಡ್ತದೆ. ಎಲ್ಲರಿಗೂ ನಗು ಬರ್ತದೆ, ಇದೇನಿದು ಶಿಕ್ಷೆನಾ ಇದು? ಯಾಕೆಂದ್ರೆ ನಾವೇನೋ ಏನ್ ತಲೆ ತೆಗಿಯುವಂತ ಶಿಕ್ಷೆ ಕೊಡ್ತದೋ, ಮರಣದಂಡನೆ ಅಂತದೋ, ಅಥವಾ ಇವನಿಗೆ ಇಂತಹ 10 ಹೊಡೆತ 100 ಹೊಡೆತ ಹಾಕ್ಬೇಕು ಅಂತ ಹೇಳ್ತದೋ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ರೆ, ಆ ನಾಯಿ ಹೇಳ್ತದೆ, ಆ ಒಂದು ದೇವಸ್ಥಾನದಲ್ಲಿ ಏನು ಮಲಗಿತ್ತಲ್ವಾ, ಆ ದೇವಸ್ಥಾನದ ಧರ್ಮದರ್ಶಿಯನ್ನಾಗಿ ಮಾಡಬೇಕು ಇವನನ್ನ ಅಂತ ಹೇಳಿ ಆ ನಾಯಿ ಹೇಳ್ತಾ ಇದೆ. ಧರ್ಮದರ್ಶಿ ಅಂತಂದ್ರೆ ಏನು? ಎಲ್ಲ ವ್ಯವಹಾರವನ್ನ ನೋಡ್ಕೊಳ್ಳೋದು. ಅದಕ್ಕೆ ಆ ಅದಕ್ಕೆ ಬಹಳ ಆಶ್ಚರ್ಯ ಆಯ್ತು ಎಲ್ಲರಿಗೂ. ಕೊನೆಗೂ ಎಲ್ಲರೂ ಕೇಳ್ತಾರೆ, ಕೊನೆಗೆ ರಾಮನಿಗೆ ಕೇಳ್ತಾನೆ. ರಾಮನಿಗೆ ಗೊತ್ತಿದೆ ಎಲ್ಲ, ಆದ್ರೂ ಅದ್ರ ಬಾಯಲ್ಲೇ ಕೇಳಬೇಕು. ಅದಕ್ಕೆ ಯಾಕೆ ಅಂತ ಕೇಳಿದ್ರೆ, ಆ ಯಾಕೆಂದ್ರೆ ಇದನ್ನು ಶಿಕ್ಷೆ ಅಂತ ಹೇಳಲ್ಲ, ಇದು ಬಹುಮಾನ, ಇದೆ ಪ್ರೈಸ್. ಯಾಕೆಂದ್ರೆ ಆ ಹೀಗೆ ಧರ್ಮದರ್ಶಿ ಅಂದ್ರೆ ಅಷ್ಟು ದೊಡ್ಡ ದೇವಸ್ಥಾನಕ್ಕೆ ಯಾರನ್ನ ಧರ್ಮದರ್ಶಿ ಮಾಡೋದು ಅಂತಂದ್ರೆ ಆ ಏನಾದ್ರೂ ಕಾರಣ ಇರಬೇಕು. ಏನು, ಯಾಕೆ ನೀನು ಹೀಗೆ ಹೇಳ್ತಾ ಇದ್ದಿ ಅಂತ ಹೇಳಿದ್ರೆ, ಆ ನಾಯಿ ಹೇಳ್ತದೆ, ನಾನು ಹಿಂದಿನ ಜನ್ಮದಲ್ಲಿ ಆ ದೇವಸ್ಥಾನದ ಧರ್ಮದರ್ಶಿಯಾಗಿದ್ದೆ. ಆದ್ರೆ ಬಹಳ ಧರ್ಮವಂತನಾಗಿದ್ದೆ, ಬಹಳ ಸತ್ಯದಿಂದ, ನ್ಯಾಯದಿಂದ, ಧರ್ಮದಿಂದ ಆ ದೇವಸ್ಥಾನದ ಎಲ್ಲಾ ವ್ಯವಹಾರಗಳನ್ನ ನೋಡ್ಕೊಳ್ತಾ ಇದ್ದೆ. ಆದರೂ ಕೂಡ ನನಗೆ ಈ ಜನ್ಮದಲ್ಲಿ ನಾಯಿ ಜನ್ಮ ಬಂದಿದೆ. ಆ, ಅಂದ್ರೆ ನಾನು ಎಲ್ಲೂ ಕೂಡ ಧರ್ಮವನ್ನ ತಪ್ಪಿಲ್ಲ. ಸತ್ಯದಿಂದ, ನಿಷ್ಠೆಯಿಂದ, ಯಾರಿಗೆ ಏನೇನು ಕೊಡಬೇಕು, ಯಾರಿಗೆ ಎಷ್ಟು ರೀತಿಯಲ್ಲಿ ಅಲ್ಲಿ ಎಲ್ಲರನ್ನ ಹೇಗೆ ನೋಡ್ಕೊಳ್ಬೇಕು, ಕೆಲಸ ಮಾಡೋರು ಇರ್ಬೋದು, ಅಲ್ಲಿ ಹಣಕಾಸು ಇರ್ಬೋದು, ಪ್ರತಿಯೊಂದು ಕೂಡ ಅಷ್ಟು ಸತ್ಯದಿಂದ, ಎಲ್ಲೂ 1 ರೂಪಾಯಿ ಮಿಸ್ ಆಗದ ಹಾಗೆ ನಾನು ನೋಡಿಕೊಂಡು ಆ ಧರ್ಮದರ್ಶಿಯ ಕೆಲಸವನ್ನು ಮಾಡಿದೆ, ನಿರ್ವಹಿಸಿದೆ. ಆದರೂ ಕೂಡ ನನಗೆ ಈ ಜನ್ಮದಲ್ಲಿ ನಾಯಿ ಜನ್ಮ ಬಂದಿದೆ. ಇವನಿಗೆ ಇಷ್ಟು ದುರ್ಬುದ್ಧಿ ಇದೆಯಲ್ವ, ಇವನು ಒಂದು ವೇಳೆ ಆ ಧರ್ಮದರ್ಶಿ ಕೆಲಸಕ್ಕೆ ಅಪಾಯಿಂಟ್ ಆದ ಅಂದ್ರೆ ಇನ್ನು ಅದೆಷ್ಟು ಜನ್ಮ ನಾಯಿ ಜನ್ಮ ಎತ್ತಿ ಬರ್ಬೇಕಾಗಿದೆ ಅವನು, ಅಲ್ವಾ ಅಂತ ಹೇಳಿ ಆ ನಾಯಿ ಹೇಳ್ತು. ಅಂದ್ರೆ ಇದರ ಅರ್ಥ ಏನು ಅಂದ್ರೆ, ಧರ್ಮಾಚರಣೆ ಅನ್ನೋದು ಎಷ್ಟು ಕಷ್ಟ ಇದೆ. ನಾವು ಅನ್ಕೊಂಡಿರ್ತೀವಿ ನಾವು ಭಾರಿ ಪುಣ್ಯಾತ್ಮರು, ಮಹಾತ್ಮರು, ನಾವು ಅಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ವಿ, ಇಷ್ಟು ಒಳ್ಳೆ, ಅಷ್ಟು ಸುಲಭ ಇಲ್ಲ ಧರ್ಮ. ಯಾಕೆಂದ್ರೆ ನಾವು ಮಾಡುವ ಕೆಲವೊಂದು ಒಂದು ಸಣ್ಣ ಲೋಪದೋಷ ಅದು ಇನ್ನೊಂದು ಜನ್ಮಕ್ಕೆ ಕಾರಣ ಆಗ್ಬೋದು. ಹಾಗಾಗಿ ಬಿಡೋ, ಅದು ಮಾಡಿದ್ರೆ ಏನಾಗ್ತದೆ ಅಂತ ಹೇಳೋಂಗಿಲ್ಲ. ಆ ಒಂದು ಬರೀ ಒಂದು ಹಂಸ ಪಕ್ಷಿಯ ಮರಿಗಳನ್ನ ಕೊಂದಿದ್ದಕ್ಕೆ ಜೀವನ ಪರ್ಯಂತ ಒಬ್ಬ ಯಾರು ಧೃತರಾಷ್ಟ್ರ ತಾನು ಕುರುಡನಾಗಿ ಬದುಕಬೇಕಾಗಿವಂತ, ಅಲ್ವ? ತನ್ನ 100 ಮರಿಗಳನ್ನ ಕೊಂದಿದ್ದಕ್ಕೆ ತನ್ನ 100 ಮಕ್ಕಳನ್ನ ಕಣ್ಮುಂದನೆ ಕಳ್ಕೊಳ್ಬೇಕಾಗಿ ಬಂತು. ಅದಕ್ಕೂ ಸುಮ್ಮನೆ ಸಾಯಿಸಿದ, ಅವು ಕಣ್ಣಿಗೆ ಚುಚ್ಚಿ ಚುಚ್ಚಿ ಕಣ್ಣನ್ನ ಇದು ಮಾಡಿ ಸಾಯಿಸಿದ್ನಂತೆ. ಹಾಗೆ ಹ್ಮ್ ಅಷ್ಟು ಕಷ್ಟ ಇರ್ತದೆ. ಹಾಗಾಗಿ ಅಂದ್ರೆ ನೀವು ಕೇಳಬಹುದು, ಅಲ್ಲ ಮನುಷ್ಯರಾಗಿ ಹುಟ್ಟಿದವರು ಮತ್ತೆ ಪ್ರಾಣಿ ಜನ್ಮ ತಗೊಳ್ಳೋದು, ಪ್ರಾಣಿ ಜನ್ಮನೇ ತಗೊಳ್ಬೇಕಂತೇನಿಲ್ಲ. ಕೆಲವರು ಮನುಷ್ಯರಾಗಿ ಹುಟ್ಟಿಯೂ ಕೂಡ ನಾಯಿಗಿಂತ ಕಡೆಯಾಗಿ ಬದುಕುವವರು ಎಷ್ಟು ಜನ ಇಲ್ಲ, ಅಲ್ವಾ? ಪ್ರಾಣಿಗಿಂತಲೂ ಕಡೆಯಾಗಿ ಬದುಕ್ತಾ ಇರೋರು ಜೀವನ ಎಷ್ಟು. ಕೆಲವರು ನಾಯಿ ಆದ್ರೂ ಒಳ್ಳೆ ಮನೆಯಲ್ಲಿ ಊಟ ಗೀಟ ತಿಂಡಿ ಮಾಡ್ಕೊಂಡು ದಿನ ಸ್ನಾನ ಗಿನ ಮಾಡಿಸ್ಕೊಂಡು ಚೆನ್ನಾಗಿರುವಂತ ನಾಯಿಗಳು ಇದಾವೆ ಬೇಕಾದ್ರೆ. ಆ, ಆದ್ರೆ ಮನುಷ್ಯ, ಎಲ್ಲ ಮನುಷ್ಯರು ಹಾಗೆ ಅಷ್ಟು ಚೆನ್ನಾಗಿ ಬದುಕಲಿಕ್ಕೆ ಆಗ್ತಾ ಇದೆಯಾ? ಇಲ್ಲ. ಹಂಗೆ ಆ ಜನ್ಮದಲ್ಲಿ ಹುಟ್ಟಿದ್ರು, ಪ್ರಾಣಿ ಜನ್ಮದಲ್ಲಿ ಹುಟ್ಟಿದ್ರು ಅಂತಂದ್ರೆ ಅದು ಹುಟ್ಟಿದ್ರೋ ಬಿಟ್ಟಿದ್ರು, ಆದ್ರೆ ಅಂಥ ಮನುಷ್ಯರಾಗಿಯೂ ಕೂಡ ಅಂತ ಜೀವನ ನಡೆಸ್ಬೇಕಾಗಿ ಬರ್ತದೆ ಅನ್ನುವುದು ಅದರ ತಾತ್ಪರ್ಯ. ಕೊನೆಗೆ ಆ ಹೀಗೆ ಆ ಶತ್ರುಘ್ನ ಆದ್ರೂ ಲವಣಾಸುರನನ್ನ ಸಂಹಾರ ಮಾಡ್ಲಿಕ್ಕೆ ಅಂತ ಹೋಗ್ತಾನೆ. ಹೋಗುವಾಗ ವಾಲ್ಮೀಕಿಗಳ ಆಶ್ರಮದಲ್ಲಿ ಒಂದು ದಿನ ಉಳ್ಕೊಳ್ತಾನೆ. ಆಗ ಅಲ್ಲಿ ಸೀತಾಮಾತೆ ತಾನು ಲವಕುಶರಿಗೆ ಜನ್ಮ ಕೊಡ್ತಾಳೆ. ಆಗ ನೋಡ್ತಾನೆ ಯಾರೋ ಶತ್ರುಘ್ನ, ನೋಡಿ ಬಹಳ ಖುಷಿಯಿಂದ ತಾನು ಹೋಗ್ತಾನೆ. ಆ ಲವಕುಶರಿಗೆ ವಾಲ್ಮೀಕಿಗಳು ತಾವು ಲವಕುಶ ಅಂತ ಹೇಳಿ ಆ ನಾಮಕರಣವನ್ನು ಕೂಡ ಮಾಡ್ತಾರೆ. ಕೊನೆಗೆ ಯಾರೋ ಅಲ್ಲ, ಅಗ್ನಿ ಮತ್ತೆ ಇಂದ್ರ, ಅಗ್ನಿ ಇಂದ್ರರೇ
ತಾವು ಲವಕುಶರಾಗಿ ರಾಮನ ಮಕ್ಕಳಾಗಿ ಬರ್ತಾರೆ. ಕೊನೆಗೆ ವಾಲ್ಮೀಕಿಗಳ ಆಶ್ರಮದಲ್ಲಿ ಹ್ಮ್ ಅವರು ಬೆಳೀತಾರೆ. ವಾಲ್ಮೀಕಿಗಳ ಆಶ್ರಮದಲ್ಲಿ ಬೆಳೆದು ಆ ಕೊನೆಗೆ ಆ ಪುನಃ 13 ವರ್ಷ ಆದ ಏನು ಈ ಶತ್ರುಘ್ನ ಏನಿದ್ದ ತಾನು ಲವಣಾಸುರನನ್ನು ಸಂಹಾರ ಮಾಡ್ಲಿಕ್ಕೆ ಅಂತ ಹೋಗಿ ಆ ಸಂಹಾರ ಮಾಡಿ ಅಲ್ಲಿ ಒಂದು ಎಲ್ಲಾ ದೇವತೆಗಳ ಸಹಾಯದಿಂದ ಒಂದು ಪಟ್ಟಣವನ್ನು ನಿರ್ಮಾಣ ಮಾಡ್ತಾನೆ. ಅದೇ ಮಧುರಾ ಪಟ್ಟಣ. ಅಂದ್ರೆ ಮಧುಕೈಟಭರನ್ನ ಸಂಹಾರ ಮಾಡಿದಂತಹ ಅಂದ್ರೆ ಇವತ್ತಿನ ಮಧುರಾ ಪಟ್ಟಣ ಏನಿದೆ ಅದು ಶತ್ರುಘ್ನಿಂದ ರಚನೆಯಾದಂತಹ ಒಂದು ಪಟ್ಟಣ, ಸೃಷ್ಟಿಯಾದಂಥದ್ದು. ಕೊನೆಗೆ 13 ವರ್ಷ ಅಲ್ಲಿದ್ದು ಕೊನೆಗೆ ತನಗೆ ರಾಮನನ್ನ ಬಿಟ್ಟು ಇರ್ಲಿಕ್ಕೆ ಆಗ್ಲೇ ಇಲ್ಲ. ತಾನು ವಾಪಸ್ ಮತ್ತೆ ಬರ್ತಾನೆ. ಬರುವಾಗ ಪುನಃ ಅದು ಏನು ವಾಲ್ಮೀಕಿಗಳ ಆಶ್ರಮಕ್ಕೆ ಬಂದಾಗ ಈಗಾಗ ಮತ್ತೆ ಅವಾಗ ಹೋಗುವಾಗ ಆ ಮಕ್ಕಳಿಗೆ ಆಗಷ್ಟೇ ಹುಟ್ಟಿದ್ರೆ ಈಗ 13 ವರ್ಷದ ಮಕ್ಕಳು ಲವಕುಶರು ಈಗಾಗಲೇ ರಾಮಾಯಣವನ್ನ ವಾಲ್ಮೀಕಿಗಳು ರಚನೆ ಮಾಡಿದ್ದಾರೆ. ರಚನೆ ಮಾಡಿ ಆ ಆ ಆ ಏನು ಆ ಮಕ್ಕಳಿಗೆಲ್ಲ ರಾಮಾಯಣ ಹೇಳ್ಕೊಟ್ಟಿದ್ದಾರೆ. ಅವರೆಲ್ಲ ಸುಶ್ರಾವ್ಯವಾಗಿ ಹಾಡ್ತಾ ಇದ್ದಾರೆ. ಆ ಶತ್ರುಘ್ನ ರಾಮಾಯಣವನ್ನ ಕೇಳಿದಂತಹ ಮಕ್ಕಳ ಬಾಯಲ್ಲಿ ಕೇಳಿ ಕಣ್ಣೀರು ಹಾಕಿದಂತೆ ಆ ಕೊನೆಗೆ ಆ ಆ ಮಕ್ಕಳಿಗೆ ಆ ತಾನು ವಾಲ್ಮೀಕಿಗಳು ಆದೇಶ ಮಾಡ್ತಾರೆ. ರಾಮಚಂದ್ರ ಆ ಏನು ಆ ಇದನ್ನ ಮಾಡ್ತಾ ಇದ್ದಾನೆ, ಏನು ಅಶ್ವಮೇಧ ಯಾಗವನ್ನು ಮಾಡ್ತಾ ಇದ್ದಾರೆ. ಆ ಅಶ್ವಮೇಧ ಯಾಗದಲ್ಲಿ ನೀವು ಹೋಗಿ ಎಲ್ಲಾ ಕಡೆ ಹೋಗಿ ಈ ರಾಮಾಯಣವನ್ನು ಪ್ರಚಾರ ಮಾಡಬೇಕು. ಹಾಡ್ತಾ 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 ಪ್ರತಿನಿತ್ಯ 20 ಸರ್ಗವನ್ನು ಹಾಡ್ತಾ ರಾಮಾಯಣದ ಪ್ರಚಾರ ಮಾಡಬೇಕು ಅಂತ ಹೇಳಿ ಕಳಿಸಿಕೊಡ್ತಾರೆ. ಆ ಮಕ್ಕಳೆಲ್ಲ ಅಯೋಧ್ಯೆಯ ಬೀದಿ ಬೀದಿಯಲ್ಲಿ ಹಾಡ್ತಾ 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 ಬಂದ್ರು. ಹಾಡ್ತಾ ಹಾಡ್ತಾ ಬಂದು ವಿಷಯ ರಾಮನಿಗೂ ಬಂತು. ಹೀಗೆ 2 ಮಕ್ಕಳು ಬಂದಿದ್ದಾರೆ. ಆದ್ರೆ ಹೇಳಿದ್ದಾರೆ, ಹೇಳಿ ಕಳಿಸಿದ್ದಾರೆ, ನೀವು ರಾಮನ ಮಕ್ಕಳು ಅಂತ ಎಲ್ಲೂ ಹೇಳಂಗಿಲ್ಲ. ಒಟ್ಟಿನಲ್ಲಿ ಯಾರಾದ್ರೂ ಕೇಳಿದ್ರೆ ನಾವು ವಾಲ್ಮೀಕಿಗಳ ಶಿಷ್ಯರು ಅಂತಾನೆ ಹೇಳ್ಬೇಕು ಅಂತ ಹೇಳಿ ಹೇಳಿ ಕಳಿಸಿದ್ರು. ಕೊನೆಗೆ ಎಲ್ಲರೂ ಆ ರಾಮನ ಮಕ್ಕಳು ಹಾಡ್ತಾ ಇದ್ರೆ ಬೀದಿ ಬೀದಿಯಲ್ಲಿ ನಿಂತ್ಕೊಂಡು ಕೇಳ್ತಾ ಇದ್ರು ಅಂತ ಕೇಳಿ ಕಣ್ಣೀರು ಹಾಕೋರಂತ ಜನ. ಅಂತಹ ರಾಮಾಯಣ. ಕೊನೆಗೆ ಅದೇ ರಾಮಾಯಣ ಇವತ್ತು ನಮ್ಮೆಲ್ಲರ ಕಣ್ಮುಂದೆ ಅಂದ್ರೆ ರಾಮನ ಮಕ್ಕಳು ಹಾಡಿದ ರಾಮಾಯಣ. ಕೊನೆಗೆ ಆ ರಾಮಚಂದ್ರ ತಾನು ಕರೆಸಿದ ಆಸ್ಥಾನಕ್ಕೆ ಕರೆಸಿ ದಿನನಿತ್ಯ ಆ ಸಂಜೆ ಎಲ್ಲ ಆ, ಏನೋ ಅವರ ರಾಜಕಾರ್ಯ ಎಲ್ಲ ಆದ್ಮೇಲೆ ದಿನನಿತ್ಯ ರಾಮಾಯಣ ಕೇಳೋದು. ಹೀಗೆ ರಾಮಾಯಣವನ್ನ ರಾಮ ಕೇಳೋದು ಎಲ್ಲರೂ ಕೇಳ್ತಾ ಇದ್ರು. ಎಲ್ಲ ಆಸ್ಥಾನದಲ್ಲಿ ಕೂತ್ಕೊಂಡು ದಿನನಿತ್ಯ ರಾಮಾಯಣ ಹೇಳ್ತಾ 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 ಎಲ್ಲ ಹೇಳ್ತಾ ಬಂದ್ರು. ಹೇಳ್ತಾ 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 ಬಂದು ಲಾಸ್ಟ್ಗೆ ಅವರು ಹೇಳಿದ್ರು, ಅತ್ಯಂತ ಶುದ್ಧ ಚಾರಿತ್ರ್ಯರಾದಂತಹ ಸೀತೆಯನ್ನ ರಾಮಚಂದ್ರ ತ್ಯಾಗ ಮಾಡಿದ ಅಂತ ಹೇಳಿ ಅದರಲ್ಲಿ ಆ ಇವರು ಬರೆದಿದ್ದಾರೆ ವಾಲ್ಮೀಕಿಗಳು. ಅದನ್ನ ಹೇಳ್ಬಿಟ್ಟು ಕೂಡಲೇ ರಾಮ ನಿಲ್ಸಿ ಅಂತ. ಏನಿದು ಆ ಹಾಗಾದ್ರೆ ಅಷ್ಟು ಚಾರಿತ್ರ್ಯವಂತಳಾದ್ರ ಸೀತೆ ಇವತ್ತೇ ಅದರ ಪರೀಕ್ಷೆ ಆಗ್ಲಿ, ಕರೆಸ್ರಿ ವಾಲ್ಮೀಕಿಗಳನ್ನ. ಕರೆದ್ರು. ವಾಲ್ಮೀಕಿಗಳು ಬಂದ್ರು. ಇಲ್ಲ, ಏನು ಹೀಗೆ ಬರೆದಿದ್ದೀರಲ್ಲ? ಹೌದು, ಸೀತೆ ಅಷ್ಟೇ ಪವಿತ್ರಳಾಗಿದ್ದಾಳೆ. ಆದ್ರೆ ನೀನು ಲೋಕೋಪವಾದಕ್ಕಾಗಿ ಹೆದರಿ ಅವಳನ್ನು ತ್ಯಾಗ ಮಾಡಿದ್ದೀ ಅಂತ ಹೇಳಿದ್ರು. ಹೌದಾ, ಹಾಗಾದ್ರೆ ಇಡೀ ಜಗತ್ತಿಗೆ ಅದರ ಪರಿಚಯ ಆಗಲಿ ಅಂತ ಹೇಳಿ ಸೀತೆಯನ್ನು ಕರೆಸ್ರಿ ಅಂತ ಹೇಳಿ ರಾಮ ಕರೆಸಿದ. ಎಲ್ಲ ಸೀತಾಮಾತೆ ಬಂದು ಎಲ್ಲ ಪರೀಕ್ಷೆ ಆಗ್ಬೇಕು. ಎಲ್ಲಾ ದೇವತೆಗಳು ಬಂದ್ರು. ಹಿಂದೆ ಹೇಗೆ ಬ್ರಹ್ಮಾದಿ ದೇವತೆಗಳು ಎಲ್ಲರೂ ಬಂದು ಸೇರಿದ್ರು. ಸೇರಿ ತಾನು ಸೀತಾಮಾತೆ ತಾನು ಪ್ರತಿಜ್ಞೆ ಮಾಡ್ತಾಳೆ, ಒಂದು ವೇಳೆ ನಾನು ನನ್ನ ಇಡೀ ಬದುಕಿನಲ್ಲಿ ರಾಮನನ್ನ ಮನಸ್ಸಿನಲ್ಲೂ ಬಿಟ್ಟು ಬೇರೆ ಯಾರನ್ನೂ ಕೂಡ ಚಿಂತೆ ಮಾಡಿಲ್ಲ ಅನ್ನೋದಾದ್ರೆ, ಅಂದ್ರೆ ನಾನು ನಿಜವಾಗ್ಲೂ ಪರಿಶುದ್ಧಳಾಗಿದ್ದೆ ಅನ್ನೋದಾದ್ರೆ ಭೂದೇವಿ ನನಗೆ ಈ ಕ್ಷಣದಲ್ಲೇ ಜಾಗ ಕೊಡಬೇಕು ಅಂತ ಹೇಳಿ ಆ ಯಾವಾಗ ಹಾಗ ಆಯ್ತು ಕೂಡ್ಲೆ ಆ ಭೂಮಿಯಿಂದ ಒಂದು ಆ ಏನು ಎಲ್ಲಾ ನಾಗಗಳಿಂದ ಶೇಷ ಆದಿಶೇಷನಿಂದ ಹೊತ್ತಂತಹ ಒಂದು ದಿವ್ಯವಾದ ಏನು ಆ ಸಿಂಹಾಸನ, ಅದರಲ್ಲಿ ಭೂದೇವಿ ಆ ತಾನು ಅವಳನ್ನ ಇದು ಮಾಡುವಾಗ ಸೀತೆ ತಾನು ಅದರಲ್ಲಿ ಆ ಸಿಂಹಾಸನದಲ್ಲಿ ಕೂತು ಭೂಮಿಯಲ್ಲಿ ತಾನು ಅಂದ್ರೆ ಅವಳು ಅಯ್ಯೋ ನಿಜಳು, ಯಾವುದೋ ತಾಯಿಯ ಗರ್ಭದಿಂದ ಬಂದವಳಲ್ಲ, ಭೂಮಿಯಿಂದಲೇ ಬಂದವಳು. ಭೂಮಿಯಿಂದಲೇ ಆ ಕೊನೆಗೆ ಭೂಮಿಯನ್ನೇ ಹೋಗಿ ಸೇರಿದಳು. ಕೊನೆಗೆ ಆ ಈ ಕಡೆನಾದರೂ ರಾಮಚಂದ್ರ ಅಂದ್ರೆ ಇದು ಸ್ಟಾರ್ಟಿಂಗ್ ಅಲ್ಲೇ ಆಗಿದ್ದಲ್ಲ, 10,000 ವರ್ಷ ಆಗಿ ಇನ್ನು ಕೊನೆಯ ಸಮಯದಲ್ಲೇ ಆಗಿದ್ದು. ಆ ಕೊನೆಗೆ ಯಾವಾಗ ಹೀಗಾಯ್ತು, ರಾಮನಿಗೂ ಕೂಡ ಆ ತಾನು ರಾಜ್ಯಭಾರ ಮಾಡ್ತಾ ಇದ್ದ, ತಾನೇ ಏಕಾಂಗಿಯಾಗಿದ್ದಾನೆ ರಾಮಚಂದ್ರ. ಕೊನೆಗೆ ದೇವಲೋಕದಲ್ಲಿ ಒಂದು ಸಭೆ ಸೇರಿ ಎಲ್ಲ ಬ್ರಹ್ಮಾದಿ ದೇವತೆಗಳು ಶಿವ ಎಲ್ಲರನ್ನ ಸೇರಿಸಿ ಆ ಒಂದು ದೊಡ್ಡ ಸಭೆ ನಡೀತಾ ಇತ್ತು. ಸಭೆಯಲ್ಲಿ ಹೇಳಿದ್ರು, ಹೀಗೆ ಇವತ್ತು ಹೇಗಾಗಿದೆ ಭೂಲೋಕ ಅಂತಂದ್ರೆ ಅದು ಭೂಲೋಕ ಅಲ್ಲ, ದೇವತೆಗಳು ಕೂಡ ಅಲ್ಲಿ ಈ ದೇವಲೋಕ ಬಿಟ್ಟು ಅಲ್ಲೇ ಹೋಗಿ ಬಿಡೋಣ ಅನ್ನುವಷ್ಟು ವೈಭವದಿಂದ ಮೆರಿತಾ ಇದೆ. ಯಾರು ಕೂಡ ದೇವಲೋಕಕ್ಕೆ ಬರ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಯಾಕಂದ್ರೆ ಎಲ್ಲ ಅಲ್ಲೇ ಸಿಗ್ತಾ ಇದೆ. ದೇವಲೋಕಕ್ಕೂ ಕೂಡ ಇವತ್ತು ಭೂಲೋಕ ಅನ್ನೋದು ಮಿಗಿಲಾಗಿ ಹೋಗಿದೆ. ಆಮೇಲೆ ದೇವರು ಅಲ್ಲೇ ಇದ್ದಾನಲ್ಲ, ಮತ್ತೆ ಯಾರಿಗೂ ವೈಕುಂಠನೂ ಬೇಡ, ಯಾ ಕೈಲಾಸನೂ ಬೇಡ, ಏನು ಬೇಡ.
ಹಾಗಾಗಿ ನಮ್ಮ ಇದು ರಾಮಚಂದ್ರ ಬಂದು ಇಷ್ಟೆಲ್ಲ ಮಾಡಿದ್ದು ಇನ್ನು ಮುಗೀತು, ಇನ್ನಾದ್ರೂ ಅವತಾರ ಸಮಾಪ್ತಿ ಮಾಡಬೇಕು ಅಂತ ಹೇಳಿ ಶಿವನನ್ನ ಕಳಿಸಿಕೊಡ್ತಾರೆ. ಆ ಶಿವ ತಾನು ಬರ್ತಾನೆ, ಬಂದು ಸ್ವಾಮಿ ಹೀಗಾಗಿದೆ, ನೀನು ಆದಷ್ಟು ಬೇಗ ಅವತಾರವನ್ನು ಸಮಾಪ್ತಿ ಮಾಡಬೇಕು. ಯಾಕೆಂದ್ರೆ ಮುಂದೆ ಯುಗಗಳು ದ್ವಾಪರ ಯುಗ ಬರಬೇಕಾಗಿದೆ. ಜೊತೆಗೆ ಈ ಬೇರೆ ಲೋಕಗಳಿಗೂ ಕೂಡ ಅವುಗಳ ಮಹತ್ವ ಸಿಗ್ಬೇಕು ಅಂತಂದ್ರೆ ನೀನು ಅವತಾರ ಸಮಾಪ್ತಿ ಮಾಡಿದೆ, ಇಲ್ಲಾಂದ್ರೆ ನೀನು ಇಲ್ಲಿ ಇದ್ದಷ್ಟು ದಿವಸ ಈ ಲೋಕಕ್ಕೆ ಮಹತ್ವ ಜಾಸ್ತಿ ಇರ್ತದೆ ಅಂತ ಹೇಳಿ ತಾನು ಪ್ರಾರ್ಥನೆ ಮಾಡಿದ. ಅದೇ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅದೇ ಸಮಯದಲ್ಲಿ ಆ ಮೊದಲೇ ಶಿವ ಹೇಳಿದ್ದ, ನಾನು ಇಬ್ರು ರಹಸ್ಯವಾಗಿ ಮಾತಾಡ್ಬೇಕು, ಯಾರು ಒಳಗೆ ಬರೋಂಗಿಲ್ಲ ಅಂತ ಹೇಳಿ. ಅದಕ್ಕೆ ಲಕ್ಷ್ಮಣನನ್ನ ಹೊರಗಡೆ ಕಾವಲಿಗೆ ಅಂತ ನಿಲ್ಸಿದ್ದ ರಾಮಚಂದ್ರ, ಯಾರನ್ನೂ ಒಳಗೆ ಬಿಡಬೇಡ ಅಂತ. ಅದೇ ಟೈಮಲ್ಲಿ ದುರ್ವಾಸರು ಬಂದ್ರು. ನನಗೆ ಹೊಟ್ಟೆ ಹಸಿತಾ ಇದೆ, ಎಷ್ಟೋ ದಿನ ಆಗಿಬಿಡ್ತು ನಾನು ಊಟ ಮಾಡಿದೆ, ನನಗೆ ಆ, ಊಟ ಬೇಕು ಅಂತ ಹೇಳಿ ಆ, ಯಾರ ಕೇಳಿದ್ರು ಒಂದು ಅನ್ನ ಹಾಕೋರಿಲ್ಲ ಅಂತ ಹೇಳಿ, ಈ ರಾಮರಾಜ್ಯದಲ್ಲಿ ಬೇಕಾಗಿದ್ದು ಸಿಗ್ತದಂತೆ, ನನಗೊಂದು ಅನ್ನ ಹಾಕೋರಿಲ್ಲ ಹಂಗಾದ್ರೆ ಅಂತ ಹೇಳಿ ಜೋರು ಬಂದ್ರು. ಸೀದಾ ಬಂದವರೇ ಲಕ್ಷ್ಮಣ ಕಾಯ್ತಾ ಇದ್ದಾನೆ. ಲಕ್ಷ್ಮಣ ಹೇಳಿದ, ಸ್ವಾಮಿ ಒಳಗಡೆ ಏನೋ ಬಹಳ ಸೀಕ್ರೆಟ್ ಮೀಟಿಂಗ್ ನಡೀತಾ ಇದೆ, ಹೋಗಂಗಿಲ್ಲ. ಆ ಅಲ್ಲ, ನನ್ನನ್ನೇ ಹೋಗಂಗಿಲ್ಲ ಅಂತ ಹೇಳಿ. ಈಗ ಬಿಟ್ರು ಕಷ್ಟ, ಬಿಡದೇ ಇದ್ರು ಕಷ್ಟ. ಬಿಡ್ಲಿಲ್ಲ ಅಂದ್ರೆ ಶಾಪ ಕೊಡ್ತಾರೆ, ಮೊದ್ಲೇ ಮಹಾ ಕೋಪಿಷ್ಟ. ಬಿಟ್ರೆ ಆ ರಾಮ ಸಿಟ್ ಮಾಡ್ಕೊಳ್ತಾನೆ, ಹೆಂಗಿದ್ರು ಕಷ್ಟ ಆಗ್ತದೆ, ನನಗೆ ತೊಂದರೆ ಆದ್ರೂ ಪರವಾಗಿಲ್ಲ, ರಾಮನಿಗೆ ಶಾಪ ಬರಬಾರ್ದು, ರಾಮರಾಜ್ಯಕ್ಕೆ ಶಾಪ ಬರಬಾರ್ದು ಅಂತ ಹೇಳಿ ಲಕ್ಷ್ಮಣ ತಾನು ಬಿಟ್ಟ. ಕೊನೆಗೆ ಹೋಗಿ ದುರ್ವಾಸರ ಕೇಳ್ತಾರೆ, ನನಗೆ ಅನ್ನ ಬೇಕು. ಯಾಕೆಂದ್ರೆ ಲಕ್ಷ್ಮಣ ಕೇಳ್ತಾರೆ, ನಾನೇ ಕೊಡ್ತೇನೆ, ಏನ್ ಬೇಕು ಹೇಳ್ರಿ ಅಂತ. ನನಗೆ ಹಾಗೆ ತಯಾರು ಮಾಡಿದ್ದೆಲ್ಲ ಬೇಡ, ಈಗ ಮಾಡಿಟ್ಟದ್ ಬೇಡ ಅಂತಂದ್ರೆ ಮಾಡಿಸಿಕೊಡೋಣ, ಮಾಡಿಸಿ ಕೊಡೋಂಗಿಲ್ಲ, ನನಗೆ ಕೈಯಲ್ಲೇ ಸೃಷ್ಟಿ ಮಾಡಿಕೊಡ್ಬೇಕು. ಕೊನೆಗೆ ರಾಮನನ್ನ ಹೋಗಿ ಕೇಳಿದಾಗ ರಾಮ ಹಾಗೆ ಅವ್ರು ಕೇಳಿದಂತ ಎಲ್ಲವನ್ನ ಹಾಗೆ ತಾನು ಕೈಯಲ್ಲೇ ಸೃಷ್ಟಿ ಮಾಡಿ ಕೊಡ್ತಾನೆ. ಕೊನೆಗೆ ಲಕ್ಷ್ಮಣನ ಶಿವ ತಾನು ಹೊರಟು ಹೋಗ್ತಾನೆ. ಅಂದ್ರೆ ಎರಡೂ ಶಿವನ ರೂಪವೇ. ಅಂದ್ರೆ ಅಲ್ಲಿ ಏನೋ ಒಂದು ಕಾರ್ಯ ನಡಿಬೇಕಾಗಿತ್ತು, ಈ ರೀತಿ ನಾಟಕ ಮಾಡಿದ್ರು. ಆ ರಾಮ ಕರೆದು ಲಕ್ಷ್ಮಣನನ್ನು ಹೇಳ್ತಾ ಇದ್ದಾನೆ, ನೋಡು, ನಾನು ಆಜ್ಞೆ ಮಾಡಿದ್ದೇನೆ ನಿನಗೆ, ಯಾವುದೇ ಕಾರಣಕ್ಕೂ ಯಾರನ್ನು ಒಳಗೆ ಬಿಡಬೇಡ ಅಂತ. ಆದರೂ ಕೂಡ ನನ್ನ ಮಾತನ್ನು ಮೀರಿ ನೀನು ಒಳಗೆ ಬಿಟ್ಟಿದ್ದೀಯ. ಹಾಗಾಗಿ ನೀ ಬೇರೆ ಯಾರಾದರೂ ಆದ್ರೆ ರಾಜಾಜ್ಞೆಯನ್ನ ಇದು ಮಾಡಿದ್ರೆ ಅವರಿಗೆ ಮರಣದಂಡನೆ. ಆದ್ರೆ ನೀನು ರಾಜನ ವಂಶದವನಾಗಿದ್ದು ನಿನಗೆ ಮರಣದಂಡನೆ ಇಲ್ಲ. ರಾಜನನ್ನ ತ್ಯಾಗ ಮಾಡು, ನನ್ನನ್ನು ಬಿಟ್ಟು ಹೋಗು, ನಾನು ನಿನ್ನ ತ್ಯಾಗ ಮಾಡ್ತಾ ಇದ್ದೀನಿ, ಹೊರಟು ಹೋಗು ಅಂತ ಹೇಳಿ. ಇಲ್ಲಿ ಯಾವಾಗಲೂ ಲಕ್ಷ್ಮಣ ರಾಮ ಇಲ್ಲದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ನಾನು ಹೊರಟೋಗು ಅಂತಂದ್ರೆ ಅವನು ಪ್ರಾಣ ತ್ಯಾಗ ಮಾಡೋದೆ ಅಂತ ಹೇಳಿ ಅವನು ನಿರಂತರವಾಗಿ ತಪಸ್ಸಿಗೆ ಕೂತವನಾಗಿ ಲಕ್ಷ್ಮಣ ತಾನು ಆ ಪ್ರಾಣ ತ್ಯಾಗ ಮಾಡ್ತಾನೆ. ಈ ಕಡೆ ಶಿವ ತಾನು ಪ್ರಾರ್ಥನೆ ಮಾಡಿದಂತೆ ರಾಮನು ಕೂಡ ತಾನು ಹೊರಡ್ಲಿಕ್ಕೆ ಸಿದ್ಧ ಆಗ್ತಾನೆ. ಅವತಾರ ಸಮಾಪ್ತಿ ಮಾಡಿ ಎಲ್ಲಾ ಕಡೆ ಡಂಗುರ ಸಾರಿಸಿದ. ಇಡೀ ರಾಮ ರಾಜ್ಯದಾದ್ಯಂತ ಎಲ್ಲರೂ ಬನ್ನಿ, ಯಾರಿಗೆಲ್ಲ ನನ್ನ ಮನೆ ವೈಕುಂಠಕ್ಕೆ ಮೋಕ್ಷಕ್ಕೆ ಹೋಗ್ಬೇಕಂತ ಆಸೆ ಇದೆ, ಎಲ್ಲರೂ ಬನ್ನಿ, ನನ್ನೊಟ್ಟಿಗೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ಎಲ್ಲರಿಗೂ ಆದೇಶ ಮಾಡಿ ಎಲ್ಲರ ಕಡೆ ಡಂಗುರ ಸಾರಿಸ ಎಲ್ಲರೂ ಹೊರಟ್ರಂತೆ. ಎಲ್ಲರೂ ಅಂದ್ರೆ ಕಪಿಗಳು, ಆ ಪಶು ಪಕ್ಷಿ ಪ್ರಾಣಿ, ಅವಾಗೆಲ್ಲ ಕೇಳ್ಬೇಕಾ ಜನ್ರಿ, ಫ್ರೀ ಫ್ರೀ ಟಿಕೆಟ್ ಮೋಕ್ಷಕ್ಕೆ ಅಂದ್ರೆ ಈಗ ಯಾರು ಬೇಡ ಅಂತಾರೆ. ಎಲ್ಲರೂ ಹೊರಟ್ರಂತೆ. ಎಲ್ಲರೂ ಹೊರಟು ಆ, ಎಲ್ಲ ಎಲ್ಲರೂ ಹೊರಟು ಕೊನೆಗೆ ಹನುಮಂತನಿಗೆ, ಆಮೇಲೆ ಅಂಗದ, ಅವ್ರನ್ನೆಲ್ಲ ಇಲ್ಲೇ ಮಹಿದ ಅದು ಇದು ಅನ್ನೋರು, ಅವರೆಲ್ಲ ಇಲ್ಲೇ ಉಳಿತಾರೆ. ಅಂದ್ರೆ ನಿಮ್ಮಿಂದ ಇನ್ನೂ ಇಲ್ಲಿ ಕೆಲಸ ಆಗ್ಬೇಕಾಗಿದೆ ಅಂತ ಹೇಳಿ ಆ ಅವ್ರನ್ನೆಲ್ಲ ಬಿಟ್ಟು ತಾನು ತನ್ನೆಲ್ಲ ತಮ್ಮಂದಿರು ಎಲ್ಲರನ್ನ ಕೂಡಿದವನಾಗಿ ರಾಮಚಂದ್ರ ತಾನು ಹೊರಟಿದ್ದಾನಂತೆ. ಹಾಗೆ ಹೇಳ್ತಾರೆ, ಕೋಟಿ ಸೂರ್ಯ ಸಮಪ್ರಭ, ಕೋಟಿ ಸೂರ್ಯರ ಹಾಗೆ ಬೆಳಗ್ತಾ ಇದ್ದಾನೆ. ಯಾಕಂದ್ರೆ ಇಷ್ಟು ದಿವಸ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ ಈಗ ರಾಮ. ಆ, ಆ, ಸಾಕ್ಷಾತ್ ನಾರಾಯಣನ ಪ್ರಭೆ ಬರ್ತಾ ಇದೆ. ಕೊನೆಗೆ ಆ ಅಷ್ಟು ಅದನ್ನು ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಹೀಗೆ ಈಗ ರಾಮನಿಂದ ಒಂದು ವಿಶಿಷ್ಟವಾದಂತಹ ಬೆಳಕು ಬೆಳಕು ಹೊರಹೊಮ್ಮತಾ ಇತ್ತಂತೆ. ಕೊನೆಗೆ ಎಲ್ಲರೂ ಹೋಗಿ ಸರಿಯೋ ನದಿಯಲ್ಲಿ ಮುಳುಗಿದ್ರಂತೆ. ಯಾಕೆಂದ್ರೆ ಈ ದೇಹವನ್ನು ಇಟ್ಟುಕೊಂಡು ಆ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಆಗೋಲ್ಲ, ಎಲ್ಲರೂ ದೇಹ ತ್ಯಾಗ ಮಾಡಿದ್ರು. ಹಾಗಾಗಿ ಎಲ್ಲರೂ ಹೋಗಿ ಸರಿಯೋ ನದಿಯಲ್ಲಿ ಮುಳುಗಿ ರಾಮ ಬಹಳ ದಿವ್ಯವಾದ ರೂಪವನ್ನ ತೊಟ್ಟು ತಾನು ಹೊರಗೆ ಬರ್ತಾ ಇದ್ದಾನಂತೆ. ಹೊರಗೆ ಬರುವಾಗ ತಾನು ಒಬ್ಬನೇ ಬರ್ತಾ ಇಲ್ಲ, ಈಗ ಸೀತಾ ಸಮೇತನಾಗಿ ಬರ್ತಾ ಇದ್ದಾನೆ. ಸೀತಾ ಸಮೇತನಾಗಿ ಅಂದ್ರೆ ರಾಮ ಯಾವತ್ತು ಸೀತೆಯನ್ನ ಬಿಟ್ಟಿರ್ಲಿಲ್ಲ ಅನ್ನುವುದರ ಸಂಕೇತ. ಈಗ ಯಾವಾಗ ದೇಹ ತ್ಯಾಗ ಮಾಡಿದ ಕೂಡ್ಲೆ, ದೇಹ ತ್ಯಾಗ ಮಾಡೋದು ಅಂತಂದ್ರೆ ಲೋಕದ ದೃಷ್ಟಿಯಲ್ಲಿ, ಆದ್ರೆ ಅದೇ ದೇಹ ಕೊನೆಗೆ ರಾಮ ತಾನು ಅಷ್ಟು ದಿವ್ಯವಾದ ಪುರುಷನಿಂದ ತನ್ನ ರಾಮನನ್ನ ಹಿಂದೆ ಎಲ್ಲರೂ ಅನುಸರಿಸಿ ತಾನು ವೈಕುಂಠ ಏನು ವೈಕುಂಠದ ದ್ವಾರ ಬಾಗಿಲನ್ನ
ತಾನು ಹೋಗ್ಲಿಕ್ಕೆ ಅಂತ ಅಂದ್ರೆ ಸತ್ಯಲೋಕಕ್ಕೆ ಎಲ್ಲರೂ ಪ್ರವೇಶ ಮಾಡಿದರು. ಬ್ರಹ್ಮಲೋಕದಲ್ಲಿ ಬ್ರಹ್ಮಲೋಕದಲ್ಲಿ ಎಲ್ಲರೂ ಆ, ಅಲ್ಲಿ ಒಂದು ರೂಪದಿಂದ ತಾನು ತಾನು ಇಟ್ಟ. ಜೊತೆಗೆ ಯಾಕೆಂದ್ರೆ ಅಲ್ಲಿರುವ ಎಲ್ಲಾ ದೇವತೆಗಳು ಎಲ್ಲರೂ ನನ್ನನ್ನು ಆರಾಧನೆ ಮಾಡ್ಲಿಕ್ಕಾಗಿ ಅಂತ ಹೇಳಿ ಅಲ್ಲಿ ಒಂದು ರೂಪದಿಂದ, ಭೂಮಿಯಲ್ಲಿ ಒಂದು ರೂಪ, ಭೂಮಿಯಲ್ಲಿ ಎಲ್ಲರೂ ಅವರ ಆರಾಧನೆ ಮಾಡ್ತಾರಲ್ಲ ಇಲ್ಲಿದ್ದವರಿಗೆ, ಅಲ್ಲಿ ಒಂದು ರೂಪ. ಕೊನೆಗೆ ಎಲ್ಲರೂ ನೀವು ಎಲ್ಲಾ ಮೋಕ್ಷಕ್ಕೆ ಹೋದವರು ಎಲ್ಲರೂ ಇರೋದು ಇಲ್ಲಿ ಬ್ರಹ್ಮಲೋಕದಲ್ಲಿ, ಸತ್ಯಲೋಕದಲ್ಲಿ. ಎಲ್ಲರೂ ವೈಕುಂಠ ಲೋಕ ಪ್ರವೇಶ ಮಾಡೋದು ಯಾವಾಗ ಅಂತಂದ್ರೆ ಬ್ರಹ್ಮ ಅಂದ್ರೆ ಮಹಾಪ್ರಳಯ ಅಂತ ಆಗ್ತದೆ. ಆಗ ಬ್ರಹ್ಮನೊಟ್ಟಿಗೆ ಆ ವೈಕುಂಠವನ್ನ ಪ್ರವೇಶ ಮಾಡ್ತಾರೆ, ಮೋಕ್ಷ ಲೋಕ. ಕೊನೆಗೆ ಎಲ್ಲರೂ ಆ ಕೊನೆಗೆ ರಾಮಚಂದ್ರ ತಾನು ಎಲ್ಲ ಆ 7 ಬಾಗಲನ್ನ ದಾಟಿ ವೈಕುಂಠ ಲೋಕವನ್ನ ಹೋಗಿ ತನ್ನ ಮೂಲ ರೂಪ ಏನಿದೆ ಆ ರಾಮ ಏನು ನಾರಾಯಣ ರೂಪ, ಜೊತೆಗೆ ಸೀತಾಮಾತೆ ತಾನು ಲಕ್ಷ್ಮೀ ರೂಪದಲ್ಲಿ ಹೋಗಿ ತಾವು ಅಲ್ಲಿ ಐಕ್ಯರಾಗ್ತಾರೆ. ಹೀಗೆ ಹನುಮಂತನಾದ್ರು ತಾನು ಕಿಂಪುರುಷ ಖಂಡದಲ್ಲಿ ಒಂದು ರೂಪದಿಂದ, ಎಲ್ಲೆಲ್ಲಿ ರಾಮಾಯಣ ನಡೀತದೆ ಅಲ್ಲೆಲ್ಲ ಒಂದು ರೂಪದಿಂದ, ಜೊತೆಗೆ ಎಲ್ಲೆಲ್ಲಿ ಹನುಮಂತನ ಪ್ರತಿಮೆಗಳಿದೆ ಅಲ್ಲೆಲ್ಲ ಒಂದು ರೂಪದಿಂದ ತಾನು ಇದ್ದವನಾಗಿ, ಎಲ್ಲೆಲ್ಲಿ ಅಂದ್ರೆ ನಿರಂತರವಾಗಿ ರಾಮಾಯಣವನ್ನು ಹಾಡ್ತಾ ಕೇಳ್ತಾ ಆ ರಾಮಾಯಣವನ್ನು ಪ್ರಚಾರ ಮಾಡ್ತಾ ಇವತ್ತಿಗೂ ಕೂಡ ಹನುಮಂತ ತಾನು ಇದೇ ಭೂಮಿ ಮೇಲೆ ನೆಲೆಸಿದ್ದ ಅಂತ ಹೇಳಿ ಈ ರಾಮಾಯಣವನ್ನ ಹೇಳಬೇಕು, ಕೇಳಬೇಕು ನಿರಂತರವಾಗಿ. ಎಷ್ಟು ಅದು ಒಂದು ಸಾರಿ ಅಲ್ಲ, 2 ಸಾರಿ ಅಲ್ಲ, ಎಷ್ಟು ಸಾರಿ ಸಾಧ್ಯ ಆಗ್ತದೋ ಒಬ್ಬ ಮನುಷ್ಯನ ಜೀವಿತಾವಧಿಯಲ್ಲಿ ಅಷ್ಟು ಸಾರಿಯೂ ಕೂಡ ರಾಮಾಯಣವನ್ನ ನಿರಂತರವಾಗಿ ಹಾಡ್ತಾ ಇರಬೇಕು, ಹೇಳ್ತಾ ಇರಬೇಕು ಅಂತ ಹೇಳಿ ಹೇಳ್ತಾ ಆ ಈ ರಾಮಾಯಣವನ್ನು ಇಲ್ಲಿಗೆ ಆ ಸಮಾಪ್ತಿ ಆಯಿತು ಅಂತ ಹೇಳಿ ನಮ್ಮ ಯೋಗ್ಯತೆ ಇದ್ದಷ್ಟು ನಾವು ಚಿಂತನೆ ಮಾಡಿದ್ದೇವೆ. ಕಾಯೇನ ವಾಚಾ ಮನಸೇಂದ್ರಿಯ ಬುದ್ಧಾತ್ಮನಾ ಪ್ರಕೃತಿ ಸ್ವಭಾವ ಕರೋಮಿ ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನನ್ನೊಳಗೆ ಹರಿವಾಯುಗುರುಗಳು ನಿಂತು ಏನು ಹೇಳಿಸಿದರೋ ಅಷ್ಟು ಹೇಳುವ ಸಾಮಾನ್ಯ ಪ್ರಯತ್ನ ಮಾಡಿದ್ದೇನೆ. ಏನೇ ಲೋಪದೋಷ ಇದ್ದರೂ ಅದು ನನ್ನ ತಪ್ಪಿನಿಂದ ಬಂದ ಸುಜ್ಞಾನವೆಲ್ಲವೂ ಭಗವಂತನದ್ದು ಅಂತ ಹೇಳ್ತಾ ಕಾಯೇನ ವಾಚಾ ಮನಸೇಂದ್ರಿಯ ಬುದ್ಧಾತ್ಮನಾ ಪ್ರಕೃತಿ ಸ್ವಭಾವ ಕರೋಮಿ ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಇಲ್ಲಿಯವರೆಗೆ ಇಷ್ಟು ದಿವಸ ಎಲ್ಲ ರಾಮಾಯಣವನ್ನು ಕೇಳಿದ ಎಲ್ಲ ಧ್ಯಾನಯೋಗಿ ಬಂಧುಗಳಿಗೆ ಅನಂತ ಕೋಟಿ ಧನ್ಯವಾದಗಳು. ಸಾಮಾನ್ಯವಾಗಿ ಹೇಳ್ತಾರಲ್ಲ, ಇವ್ ನಮ್ದೇ ದೊಡ್ಡ ರಾಮಾಯಣ, ಇದೊಳ್ಳೆ ರಾಮಾಯಣ ಹಚ್ಚಿದಿ ಅಂತಾರಲ್ಲ, ಆತರ ಯಾರು ಅಂದುಕೊಳ್ಳದೆ ಬಹಳ ಶ್ರದ್ಧೆಯಿಂದ ಎಲ್ಲರೂ ಕೇಳಿದ್ದೀರಿ. ಹಿಂಗಾಗಿ ರಾಮಚಂದ್ರ ಎಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯನ್ನ ಕೊಟ್ಟು ಚೆನ್ನಾಗಿಟ್ಟಿರಲಿ ಎಲ್ಲರನ್ನು. ಎಲ್ಲರಿಗೂ ರಾಮಾಯಣದಲ್ಲಿ ಹಿಂಗೆ ಆ ಎಲ್ಲರಿಗೂ ತನ್ನ ಲೋಕವನ್ನು ಅನುಗ್ರಹಿಸಿದನು, ಹಂಗೆ ಎಲ್ಲರಿಗೂ ಸತ್ಯಲೋಕ ಪ್ರಾಪ್ತಿಯಾಗ್ಲಿ ಅಂತ ಹೇಳ್ತಾ ಮುಗೀತು ಇಲ್ಲಿಗೆ ರಾಮಾಯಣ. ನಾಳೆಯಿಂದ ನೋಡೋಣ ಏನ್ ಬರ್ತದೆ ಅಲ್ಲಿ ಅದನ್ನು ಅಂತ ರಾಮಾಯಣ ಮುಗೀತು. ಓಕೆ ಮಾಸ್ಟರ್ಸ್, ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದ್ರೆ ಹ್ಯಾಂಡ್ ಮಾಡಿ ಮಾತಾಡಿ. ಇಲ್ಲಾಂದ್ರೆ ನಾವು ಎಲ್ಲರೂ ನೀರು ರೆಡಿ ಮಾಡಿಟ್ಕೊಳ್ಳಿ, ಇವತ್ತು ಏಕಾದಶಿ ಬೇರೆ. ಹೌದು, ಏಕಾದಶಿ ಇವತ್ತು. 14 ವರ್ಷ ವನವಾಸದಿಂದ ಮರಳಿ ಬಂದಳು ಸೀತೆ, ಮರಳಿ ಬಂದಳು ಸೀತೆ, ಸಾರ್ವಭೌಮ ಶ್ರೀರಾಮಚಂದ್ರನ ಅದ ಆಸರೆಗೊಂದೇ ಸಾಕೆಂದಳು ಆ ಮಾತೆ. ಇವತ್ತಿನ ದಿನ ರಾಮಾಯಣದಲ್ಲಿ ಮುಗಿತು. ಎಲ್ಲರೂ ರಾಮನ ದರ್ಶನ ಮಾಡಿಸಿದ್ರೆ ನೀವು. ಧನ್ಯವಾದಗಳು ಗುರುಗಳೇ ನಿಮ್ಗೆ. ಶ್ರೀರಾಮಚಂದ್ರ ಶ್ರೀಕೃಷ್ಣ ಕೃಷ್ಣಾರ್ಪಣ ಮಸ್ತು. ಧನ್ಯವಾದಗಳು. ಧನ್ಯವಾದಗಳು. ಓಕೆ ಮಾಸ್ಟರ್ಸ್, ಎಲ್ಲರೂ ನೀರು ರೆಡಿ ಮಾಡ್ಕೊಳ್ಳಿ. ಮಾತಾಡಿ ಮಾಸ್ಟರ್. ಹಾ ಸರ್, ನಮಸ್ತೆ ಸರ್. ಅವಾಗಿನ ಕಾಲದಾಗ ಪ್ರಾಣಿಗಳು ಮಾತಾಡ್ತಾ ಇದ್ವಾ ಸರ್? ಪ್ರಾಣಿಗಳು ಮಾತಾಡ್ತಾ ಇದ್ವಾ ಬಿಟ್ವಾ ಅನ್ನೋದು ಪ್ರಶ್ನೆ ಅಲ್ಲ, ಅದರಲ್ಲಿರೋ ತತ್ವ ಏನು ಅನ್ನೋದು ಪ್ರಶ್ನೆ. ಈಗ ಪಂಚತಂತ್ರ ಅಂತ ಇದೆ. ಪಂಚತಂತ್ರ ಅಂತ ಹೇಳಿ ಮಾತಾಡ್ತಾ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಯಾಕೆಂದ್ರೆ ಅದು ಮಹಾಭಾರತದಲ್ಲೂ ಬರ್ತದೆ. ಒಂದು ವಿದ್ಯೆ ಇದೆ, ಏನಂತಂದ್ರೆ ಪ್ರಾಣಿಗಳು ಪಕ್ಷಿಗಳು ಮಾತನಾಡುವುದನ್ನ ಗ್ರಹಿಸುವಂತಹ ವಿದ್ಯೆ. ಅಂದ್ರೆ ಪ್ರಾಣಿ ಪಕ್ಷಿಗಳು ಏನ್ ಮಾತಾಡ್ತವೆ ಅಂತ ಹೇಳಿ ಅದನ್ನ ಅದು ಹೇಳ್ತಾರೆ. ಅದು ವಿದ್ಯೆ ಇತ್ತು ಒಬ್ಬ ಋಷಿವನಿಗೆ, ಅದು ಒಂದು ಘಟನೆ ಬರ್ತದೆ. ಹಾಗೆ ಎರಡನೇದಾಗಿ
ಪ್ರಾಣಿ ಪಕ್ಷಿಗಳು ಮಾತಾಡದೆ ಮತ್ತು ಒಬ್ರಿಗೊಬ್ರಿಗೆ ಹೆಂಗೆ ಗೊತ್ತಾಗ್ತದೆ ಭಾವನೆಗಳು, ಅಲ್ವಾ? ಅವುಗಳಿಗೆ ಭಾಷೆ ಇದೆ, ಅವುಗಳು ಮಾತಾಡ್ತವೆ, ಆದ್ರೆ ನಮಗೆ ಅದನ್ನ ತಿಳಿದುಕೊಳ್ಳುವ ಅರಿತುಕೊಳ್ಳುವ ಇದಿಲ್ಲ, ಕೆಪಾಸಿಟಿ ಇಲ್ಲ ಅಷ್ಟೇ. ಅದನ್ನ ಹಿಂದಿನವರಿಗೆ ಅದು ಅದು ಗೊತ್ತಾಗ್ತಾ ಇತ್ತು. ಒಂದು ನಾಯಿ ಭಾವನೆ ಏನಿದೆ, ಅದೇನು ಹೇಳಲಿಕ್ಕೆ, ಅದೇನು ಒಳಗಿಂದ ಏನು ಹೇಳಿ. ಈಗ ನೋಡಿ ಮನೆಯಲ್ಲಿ ನಾಯಿಗೆ ನಾಯಿಗೆ ನಮ್ಮ ಮಾತು ಎಲ್ಲ ಅರ್ಥ ಆಗ್ತದಲ್ಲ, ಅದೆಲ್ಲ ಸ್ಪಂದಿಸ್ತದೆ. ಕುತ್ಕ ಅಂದ್ರೆ ಕುತ್ಕೊಂತದೆ, ನಡಿ ಹೊರಗೆ ಅಂದ್ರೆ ಹೊರಗೆ ಹೋಗ್ತದೆ, ಬಾಯಿಲಿ ಅಂದ್ರೆ ಬರ್ತದೆ. ಯಾರೋ ಮನೆಯವ್ರು ಯಾರೋ ಹೊರಗಿನವ್ರು ಯಾರೋ ಪ್ರತಿಯೊಂದು ಅದಕ್ಕೆ ಗೊತ್ತಾಗ್ತದೆ, ಅಲ್ವಾ? ಅದಕ್ಕೆ ಗೊತ್ತಾಗ್ತದೆ ಅಂತಂದ್ರೆ ಅದು ಕೂಡ ತನ್ನ ಭಾವನೆಯನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದೆ. ಬಂದು ಯಾರಾದ್ರೂ ಮನೆಗೆ ಬಂದ ಕೂಡಲೇ ಬಾಲ ಅಲ್ಲಾಡ್ಸ್ತದೆ, ಹಾರ್ತದೆ, ಜಿಗಿತದೆ. ಆ ಮೂಲಕ ಅದು ಏನೋ ಹೇಳ್ತದೆ, ಎಕ್ಸ್ಪ್ರೆಸ್ ಮಾಡ್ತದೆ. ಆದ್ರೆ ನಮಗದ ಅದ್ರ ಬಾಯಿ ಬಿಟ್ಟು ಅದು ಹೇಳ್ತಾ ಇಲ್ಲ, ಅದು ನಮ್ಗೆ ಅರ್ಥ ಆಗ್ತಿಲ್ಲ. ಹಂಗೆ ಆ ಅದಿಲ್ಲ ಅಂತ ಏನು ಹೇಳಲಿಕ್ಕಾಗಲ್ಲ. ಹಿಂದೆಲ್ಲ ಅದಕ್ಕೆ ಆ ಆ ವಿದ್ಯೆ ಇತ್ತು, ಕಲಿತಾ ಇದ್ರು, ತಿಳ್ಕೊಳ್ತಾ ಇದ್ರು, ಅರ್ಥ ಮಾಡ್ಕೊಂತ ಇದ್ರು ಪಶು ಪಕ್ಷಿ ಪ್ರಾಣಿಗಳ ಭಾಷೆಯನ್ನ. ಇವತ್ತು ಇವತ್ತು ಎಲ್ಲಿಯ ಮಟ್ಟಿಗೆ ನಾವು ಹೋಗಿದೀವಿ ಅಂದ್ರೆ, ಇದೇ ಕೆಲವು ವರ್ಷಗಳ ಹಿಂದೆ ಮಕ್ಕಳು ಒಳ್ಳೆ ಸರಿ ಮಗ್ಗಿ ಹೇಳೋರು, ಈಗೆಲ್ಲ ಯಾರಿಗೆ ಮಗ್ಗಿನೇ ಬರಂಗಿಲ್ಲ. ಯಾರು ಲೆಕ್ಕ ಕೇಳಿದ್ರೆ ಕ್ಯಾಲ್ಕುಲೇಟರ್ ಅಲ್ವಾ? ಹೌದು ಸರ್. ಇವಾಗೆಲ್ಲ ಕಂಪ್ಯೂಟರ್ ಮೊಬೈಲ್ ಮೇಲೆ ಡಿಪೆಂಡ್ ಆಗ್ತದೆ. ಒಂದು ಸಣ್ಣ ಲೆಕ್ಕಾಚಾರ, ಒಂದು ಸಣ್ಣ ಇದು ಅಂತಂದ್ರೆ ಮೊದ್ಲೆಲ್ಲ ಬುಕ್ಸ್ ಹುಡುಕ್ತಾ ಇದ್ರು, ಸ್ವಲ್ಪ ಹೊತ್ತು ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ರು, ಹುಡುಕ್ತಿದ್ರು. ಈಗೆಲ್ಲ ಗೂಗಲ್ ಸರ್ಚ್ ಮಾಡ್ಬಿಡ್ತಾರೆ. ಹಂಗೆ ತಲೆಗೆ ಕೆಲಸ ಇಲ್ಲ, ಈಗ ಎಲ್ಲ ವಸ್ತುಗಳ ಮೇಲೆ ಕೆಲಸ. ಅದು ಈಗೆಲ್ಲ ವಸ್ತುಗಳನ್ನ ಅವಲಂಬಿಸಿ ಆ ಎಲ್ಲ ಕೆಲಸ ನಡೆಸ್ತಾ ಇದ್ರು. ಆಗ ನಮ್ಮಲ್ಲೇ ಇತ್ತು ಆಸಕ್ತಿ, ಅದನ್ನೇ ಎಲ್ಲರೂ ಜಾಗೃತಗೊಳಿಸ್ಕೊಂತ ಇದ್ರು. ಕರೆಕ್ಟಾ ಮೇಡಮ್? ಹಾ ಸರ್. ಸರ್ ಇನ್ನೊಂದ್ ಕ್ವಶನ್ ಏನಂದ್ರೆ, ಇವಾಗ ಏಕಾದಶಿ ಏಕಾದಶಿ ಅಂದ್ರೆ ಏಕಾದಶಿ ದಿನ ತುಳಸಿ ಹರಿಬಾರ್ದು, ಮತ್ತೆ ಅದನ್ನ ಹೆಣ್ಮಕ್ಳು ಹರಿಬಾರ್ದು ಅಂತ ಈ ತರ ಏನಾದ್ರು ರೂಲ್ಸ್ ಇದೆಯಾ ಸರ್ ತುಳಸಿ ಬಗ್ಗೆ ಏನಾದ್ರು? ಮತ್ತೆ ತುಳಸಿ ಇರದೆ ಮತ್ತೆ ತುಳಸಿ ಪೂಜೆ ಹೆಂಗ್ ಮಾಡ್ತೀರಿ? ಸರ್ ನಾನ್ ಒಂದ್ ವಿಡಿಯೋದಲ್ಲಿ ನೋಡಿದ್ದೆ, ಒಬ್ರ ಏನಿಲ್ಲ. ಹೇಳಿದ್ದನ್ನ ಕೇಳಿದ್ದೆ. ಅದು ಅವ್ರು ಅದ್ರಲ್ಲಿ ಹೇಳಿದ್ರು, ಅಂದ್ರೆ ಹೆಣ್ಮಕ್ಳ ತುಳಸಿ ಹರಿಬಾರ್ದು ಅಂತ ಹೇಳಿದ್ರು. ಅದು 12 ಗಂಟೆ ಒಳಗಡೆ ಹರಿಬೇಕು ಅಂತ, ಅದು ಏಕಾದಶಿ ದಿನ ಹರಿಬಾರ್ದು ಅಂತ ಈ ತರ ಹೇಳಿದ್ರು. ಸೊ ಅದಕ್ಕೆ ಹಂಗೇನಾದ್ರು ಇದೆಯಾ ರೂಲ್ಸ್ ಅಂತ ಕೇಳ್ದೆ ಸರ್. ತುಳಸಿನ ರಾತ್ರಿ ಕೊಯ್ಬಾರ್ದು ಅಷ್ಟೇ, ಬಿಟ್ರೆ ಎಲ್ಲಗೂ ಕೊಯ್ಬೋದು. ಕೊಯ್ಯುವಾಗ ಸ್ವಲ್ಪ ಜಾಸ್ತಿ ಹಾನಿ ಆಗದಂಗೆ, ಇಡೀ ನೀವು ತುಳಸಿ ಕೊಯ್ತೀವಿ ಅಂತ ಅದ್ರ ಹೆರೆ ಗೆರೆ ಎಲ್ಲ ಮುರಿದು ಹಂಗೆಲ್ಲ ಕೊಯ್ಬಾರ್ದು ಅಷ್ಟೇ. ಆ ಥರ ಎಲ್ಲ ಹೇಳ್ತಾರೆ, ಬಿಟ್ರೆ ಹೆಣ್ಮಕ್ಳು ಕೊಯ್ಬಾರ್ದು, ಅವತ್ತು ಕೊಯ್ಬಾರ್ದು, ಇವತ್ತು ಕೊಯ್ಬಾರ್ದು ಅನ್ನೋದೆಲ್ಲ ಅದೆಲ್ಲ ಜನ ಸೃಷ್ಟಿ ಮಾಡಿದ ನಿಯಮ. ಹಾ, ಅದೆಲ್ಲ ಹಾ ಯಾವುದೇ ಹಾ. ಹ್ಮ್ ಕೊಯ್ಬೋದು ಮೇಡಮ್, ಹಾಗೇನಿಲ್ಲ. ಓಕೆ ಸರ್, ಥ್ಯಾಂಕ್ ಯು. ಎಲ್ಲರೂ ನೀರು ರೆಡಿ ಮಾಡ್ಕೊಳ್ಳಿ, ನಾವು ಸ್ಟಾರ್ಟ್ ಮಾಡೋಣ. ಲೋಕ ಕಲ್ಯಾಣಕ್ಕಾಗಿ ಬಂದು ಸಂಕಲ್ಪ ಮಾಡೋಣ. ಮಾಸ್ಟರ್ బ్రహ్మర్షి పితామహ సుభాష్. భగవద్గీతలో సగం అయిపోయిన తర్వాత అర్జునుడికి డౌట్ వచ్చింది కృష్ణుడి మీద అసలు ఎవడవయ్యా నువ్వు అన్నాడు. ఇలాంటి మాటలు ఎప్పుడు నీ దగ్గర వినలేదే. వీడు అడగలేదు, వాడు చెప్పలేదు. నువ్వెవరిని అడిగినప్పుడు అహం ఆత్మ గుడాకేశ సర్వభూతాశయ స్థిత అహమాదిశ్చ మధ్యం చ భూతానాం అంతయేవచ. చూసారా, నువ్వు ఎవడవయ్యా అని అడిగినప్పుడు ఏం చెప్పాడు ఆయన? అహం ఆత్మ గుడాకేశ, ఓ నిద్రను జయించినవాడా. నిన్న సముద్ర లక్ష్మణయ్య గారు చెప్పారు, అందరూ మాయలో పడ్డారని చెప్పేసి. అందరూ నిద్రపోతున్నారు, కళ్ళు తెరిచే ఉన్నాయి, సంసారం చేస్తున్నాడు కానీ నిద్రపోతున్నాడు. తెలియదు వాడికి ఏం చేస్తున్నాడు. వాడికి స్లీప్ వాకింగ్ అనమాట. రాత్రి స్లీప్లో నడుస్తుంటాడు వాడు. వాడికి నిద్రపోతున్నాడు కానీ స్లీప్ వాకింగ్ అంటాడు. వాడికి తెలియదు ఎక్కడ పోయాడు వాడు. ఆత్మజ్ఞానం లేని వాళ్ళందరూ అలానే జీవిస్తున్నారు, అంత స్లీప్ వాకర్స్. నిన్న సముద్రాల వారు చక్కగా చెప్పారు, వాడికి ఎక్కువసారి గట్టిగా చెప్పకూడదు సముద్రాల వారికి. వీఆర్ ఆల్ స్లీప్ వాకర్స్. గుర్డియేవ్ అని చెప్పేసి గ్రేట్ మాస్టర్ ఉన్నాడు. ఆయన గ్రేట్ స్టేట్మెంట్ ఏంటంటే, ప్రజలందరూ నిద్రపోతున్నారు, అందరూ నిద్రపోతున్నారు, ఒక ఆత్మజ్ఞానం మట్టికే మేల్కొని ఉన్నవాడు, మిగతా అంతా నిద్రపోతున్నవాడే. కనుక నువ్వెవరివయ్యా అని అడిగినప్పుడు అహం ఆత్మ గుడాకేశ అంటే, ఓ నిద్రను జయించినవాడా,
నువ్వు నిద్రను జయిస్తే నేను చెప్పే మాట నీకు అర్థమవుతుంది. నువ్వు నిద్ర లోలుడు అయితే, మాయలో పడిపోయి ఉంటే నేను చెప్పే మాట నీకు ఎలా అర్థమవుతుంది? కనుకే గుడాకేశ అన్నాడు, నిద్రను జయించిన వాడు. ಲೋಕ ಕಲ್ಯಾಣಕ್ಕಾಗಿ ಬಂದು ಸಂಕಲ್ಪ ಮಾಡೋಣ ಮಾಸ್ಟರ್ಸ್. ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರ ಮತ್ತು ಗ್ರ್ಯಾಂಡ್ ಮಾಸ್ಟರ್ಗಳ ಕನಸಾದ ಧ್ಯಾನ ಜಗತ್, ಪಿರಮಿಡ್ ಜಗತ್, ಸಸ್ಯಾಹಾರ ಜಗತ್, ಗುಡಾಕೀಶ ಜಗತ್ತನ್ನು ನನಸು ಮಾಡುವಲ್ಲಿ ನಮ್ಮ ಪುಟ್ಟ ಹೆಜ್ಜೆಗಳು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಆಕಾರ ನಿರಾಕಾರ, ಸಗುಣ ನಿರ್ಗುಣ ವಿಶ್ವರೂಪಿಯು ಪರಬ್ರಹ್ಮ ಸ್ವರೂಪಿಯಾದ ಶ್ರೀ ಲಕ್ಷ್ಮೀನಾರಾಯಣರ ಪ್ರೇರಣೆ ಮತ್ತು ಪ್ರೀತಿಗಾಗಿ, ಈ ಬ್ರಹ್ಮಾಂಡದ ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಪ್ರೀತಿಗಾಗಿ, ಹರಿವಾಯು ಗುರುಗಳ ಪ್ರೀತಿಗಾಗಿ, ಸಮಸ್ತ ಬ್ರಹ್ಮಾಂಡದ ಚರಾಚರ ಜೀವರಾಶಿಗಳ ಕಲ್ಯಾಣಕ್ಕಾಗಿ ನಾನು ಈ ಕೂಡಲೇ ಶೀಘ್ರವಾಗಿ ಗೂಢಾಕೀಶನಾಗಿ ಆತ್ಮಜ್ಞಾನಿ ಬ್ರಹ್ಮಜ್ಞಾನಿಯಾಗುತ್ತಿದ್ದೇನೆ. ನಾವೆಲ್ಲರೂ ಒಟ್ಟಾಗಿ ಗೂಢಾಕೀಶ ಧ್ಯಾನದಲ್ಲಿ ಸಮಸ್ತ ಬ್ರಹ್ಮಾಂಡದ ವಿಶ್ವಶಕ್ತಿಯನ್ನು ಪಡೆದು ಶಕ್ತಿವಂತರಾಗಿ ಆ ಶಕ್ತಿಯನ್ನು ಪುನಃ ಸಮಸ್ತ ಬ್ರಹ್ಮಾಂಡಕ್ಕೆ ವಿಸ್ತರಿಸಿ ಇಡೀ ಜಗತ್ತಿಗೆ ಕಲ್ಯಾಣ ಉಂಟಾಗಲಿ. ಸಮಸ್ತ ಬ್ರಹ್ಮಾಂಡದ ಜೀವರಾಶಿಗಳು ದುಃಖರಹಿತರಾಗಿ ಸುಖ ಶಾಂತಿ ನೆಮ್ಮದಿಯಿಂದ ಬದುಕಲಿ. ಈ ಭೂಮಿಯು ಸಕಾಲ ಮಳೆ ಬೆಳೆಯಿಂದ ಸಮೃದ್ಧಿಯಿಂದ ಕಂಗೊಳಿಸಲಿ. ಸಮಸ್ತ ಮಾನವ ಕುಲ ಆತ್ಮಜ್ಞಾನಿಗಳಾಗಲಿ. ಸದಾ ಸತ್ಯ ನ್ಯಾಯ ನೀತಿ ಧರ್ಮ ನೆಲೆಸಿರಲಿ. ನಾನು ನನ್ನ ಸಮಸ್ತ ಕರ್ಮಗಳನ್ನು ಕಳೆದುಕೊಂಡವನಾಗಿ ಆತ್ಮಜ್ಞಾನಿ ಬ್ರಹ್ಮಜ್ಞಾನಿಯಾಗಿ ಮೋಕ್ಷ ಜೀವಿಯಾಗಲಿ. ಸರ್ವೇ ಜನಃ ಸುಖಿನೋ ಭವಂತು. ಸಮಸ್ತ ಲೋಕ ಸುಖಿನೋ ಭವಂತು. ಸರ್ವಂ ಶ್ರೀ కృష్ణార్పణమస్తు. జై గుడాకేశ. థ్యాంక్ యూ. సగం అయిపోయిన తర్వాత అర్జునుడికి డౌట్ వచ్చింది కృష్ణ మీద.